ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಲ್ಲಿಕಾರ್ಜುನ ಸಿದ್ರೆಡ್ಡಿ, ವಿದ್ಯಾಸ್ಫೂರ್ತಿ ಪ್ರಕಾಶನ ವಿಜಯಪುರ. ಇವತ್ತು ನಾನು ನಿಮಗೆ 5ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರುವಂಥ ಸೈನಿಕ ಶಾಲೆ ಇರ್ಬೋದು, ನವೋದಯ ಶಾಲೆ ಇರ್ಬೋದು, ಮಿಲಿಟರಿ ಶಾಲೆಗೆ ಸಂಬಂಧಪಟ್ಟಿರುವಂಥ ಗಣಿತ ವಿಷಯದಲ್ಲಿ ಸರಾಸರಿ ಅನ್ನುವಂಥದ್ರಲ್ಲಿ ಪಾರ್ಟ್ 2ರ ಬಗ್ಗೆ ಇವತ್ತು ನಾನು ಒಂದು ವಿಡಿಯೋ ಕ್ಲಾಸನ್ನು ಕೊಡ್ತಾ ಇದ್ದೀನಿ. ಈ ನನ್ನ ಕ್ಲಾಸಸ್ಗಳು ನಿಮಗೂ ಉಪಯೋಗ ಆಗ್ತಾಯಿದ್ರೆ ನಿಮ್ಮ ಸ್ನೇಹಿತರಿಗೆ ಬೇರೆ ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಸಹಾಯ ಮಾಡಿ. ಅದೇ ಥರ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಿರುವಂಥ ಮೆಂಟಲ್ ಎಬಿಲಿಟಿ ಇರ್ಬೋದು, ಗದ್ಯ ಭಾಗಗಳಿರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, GK ಇರ್ಬೋದು, ಇವೆಲ್ಲವನ್ನು ನಮ್ಮ ಈ ಯೂಟ್ಯೂಬ್ಗಳಲ್ಲಿ ನಿಮಗೆ ಉಚಿತವಾಗಿ ಕೊಡುವ ಕೆಲಸವನ್ನು ಮಾಡ್ತಾಯಿದ್ದೀವಿ. ಆದ್ದರಿಂದ ವಿದ್ಯಾರ್ಥಿಗಳೇ, ಈ ಸರಾಸರಿ ಅನ್ನೋದು ಕೂಡ ಟಾಪಿಕ್ಕು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಫಸ್ಟು ನೀವು ಸರಾಸರಿ ಸಂಬಂಧಪಟ್ಟಿರುವಂಥ ಪಾರ್ಟ್ 1 ನೋಡಿಕೊಂಡ್ರಿ, ನೆಕ್ಸ್ಟ್ ಪಾರ್ಟ್ 2 ನೋಡಿಕೊಂಡಾಗ ನಿಮಗೆ ಈಜಿ ಅರ್ಥ ಆಗಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಈ ಎರಡೂ ವಿಡಿಯೋಗಳನ್ನು ನೀವು ಪ್ರಾರಂಭದಿಂದ ಕೊನೆಯವರೆಗೆ ಸ್ಕಿಪ್ ಮಾಡದೆ ನೋಡಿದರೆ ಗಣಿತದಲ್ಲಿ ಸರಾಸರಿ ಅನ್ನುವ ಟಾಪಿಕ್ಕು ಕೂಡ ಇಷ್ಟು ಸರಳವಾಗಿರ್ತದೆ ಅಂತ ನಿಮಗೆ ಅನಿಸಲಿಕ್ಕೆ ಸಾಧ್ಯ ಆಗ್ತಾಯಿದೆ. ದಯವಿಟ್ಟು ವಿದ್ಯಾರ್ಥಿಗಳು ಗಣಿತ ವಿಷಯದ ಬಗ್ಗೆ ಭಯಗೊಳ್ಳೋದು ಬೇಡ. ಪ್ರಾಕ್ಟೀಸ್ ಮಾಡಿದಷ್ಟು ಕೂಡ ನಿಮಗೆ ಗಣಿತನೂ ಕೂಡ ಒಂದು ಸರಳವಾದ ವಿಷಯ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಆದ್ದರಿಂದ ಗಣಿತವೂ ನಮ್ಗೆ ಸ್ಪೀಡ್ ಆಗಬೇಕು, ನಾವು ಗಣಿತದಲ್ಲಿ ವೇಗವಾಗಿ ಬಿಡಿಸ್ಬೇಕಾಗಿತ್ತಂದರೆ ನಮ್ಗೆ ಮಗ್ಗಿ ಟೇಬಲ್ಸ್ 2ರಿಂದ 30ರವರೆಗೆ ಟೇಬಲ್ಸನ್ನು ನೀವು ಕಂಠಪಾಠ ಹಾಕಿ ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಗಣಿತನೂ ಕೂಡ ನಾವು ಅತಿ ಹೆಚ್ಚು ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದ್ರೆ ಮೊದಲೇ ಪ್ರಶ್ನೆಯನ್ನು ಕೊಡ್ತಾ ಹೋಗ್ತೀನಿ. ಆ ಪ್ರಶ್ನೆಗಳನ್ನು ಸರಿಯಾಗಿ ಓದಿಕೊಳ್ಳಿ. ಆ ಪ್ರಶ್ನೆ ಉತ್ತರವನ್ನು ಕಮೆಂಟ್ ಮುಖಾಂತರ ಮಾಡಿ. ಮೊದಲನೇ ಪ್ರಶ್ನೆ, ಮೊದಲ 5 ಸರಿ ಸಂಖ್ಯೆಗಳ ಸರಾಸರಿ ಎಷ್ಟು? ಫೈಂಡ್ ದ ಎವರೇಜ್ ಆಫ್ ಫಸ್ಟ್ 5 ಈವನ್ ನಂಬರ್ಸ್ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಈ ನವೋದಯ ಶಾಲೆ ಮತ್ತು ಸೈನಿಕ ಶಾಲೆಗಳಲ್ಲಿ ಅಥವಾ ಮೂರಾರ್ಜಿ ಶಾಲೆಗಳಲ್ಲಿ ಪ್ರಶ್ನೆ ಪತ್ರಿಕೆಯು MCQ ಕ್ವಶನ್ಗಳನ್ನು ಕೊಟ್ಟಿರ್ತಾರೆ. ಅಂದರೆ ನಿಮಗೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೊಟ್ಟಿರೋದ್ರಿಂದ ವಿದ್ಯಾರ್ಥಿಗಳು ನೀವು ರೀತಿ ಸಹಿತ ಬಿಡಿಸಬೇಕಾಗಿಲ್ಲ. ಸಮಯವನ್ನು ನಾವು ಸೇವ್ ಮಾಡಬೇಕಾದ್ರೆ ಶಾರ್ಟ್ಕಟ್ ವಿಧಾನಗಳ ಮುಖಾಂತರ ನೀವು ಕೂಡ ಬಿಡಿಸಿ ಎಲ್ಲ ಪ್ರಶ್ನೆಗಳಿಗೆ ನೀವು ಸರಿ ಉತ್ತರಿಸಬೇಕಾಗ್ತಾ ಇದೆ. ನಾ ಸರಾಸರಿ ಪಾರ್ಟ್ 1ದಲ್ಲಿ ನಿಮಗೆ ರೀತಿ ಸಹಿತವಾಗಿ ನಾನು ಕ್ಲಾಸನ್ನು ಕೊಟ್ಟಿದ್ದೀನಿ. ಇವತ್ತು ನಿಮಗೆ ಶಾರ್ಟ್ಕಟ್ ವಿಧಾನದ ಮುಖಾಂತರ ಸರಾಸರಿಯನ್ನು ಈ ಟೈಪ್ನು ಬಿಡಿಸ್ಬೋದಾ ಅಂತ ನಿಮಗೆ ನೇರವಾಗಿ ಬಿಡಿಸಲಿಕ್ಕೆ ನಾನು ಇವತ್ತು ಕ್ಲಾಸನ್ನು ಕೊಡ್ತಾ ಇದ್ದೀನಿ. ಯಾಕಂದರೆ ಕ್ವಶನ್ಗಳು ಜಾಸ್ತಿ ಇರ್ತವೆ, ಸಮಯನೂ ಕೂಡ ಜಾಸ್ತಿ ತೆಗೆದುಕೊಳ್ಳಲಿಕ್ಕೆ, ಅದಕ್ಕಾಗಿ ನಿಮ್ಗೆ ಸಮಯವನ್ನು ಕಡಿಮೆ ತೆಗೆದುಕೊಳ್ಳಲಿಕ್ಕೆ ನಿಮಗೆ ಶಾರ್ಟ್ಕಟ್ ವಿಧಾನದಲ್ಲಿ ಮುಗಿಸ್ತಾ ಇದ್ದೀನಿ. ಫಸ್ಟು ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಪ್ರಶ್ನೆಗಳನ್ನು 1 or 2 ಟೈಮ್ಸ್ ಸರಿಯಾಗಿ ಓದ್ಕೋಬೇಕು. ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾನೆ, ಏನು ಕೇಳಿದ್ದಾನೆ, ನಾನು ಏನು ಮಾಡಬೇಕು ಅಂತ ನಿಮ್ಗೆ ಅರ್ಥ ಆದಾಗ ಎಲ್ಲ ಪ್ರಶ್ನೆಗಳನ್ನು ನಾವು ಸರಳವಾಗಿ ಬಿಡಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಮೊದಲ 5 ಸರಿ ಸಂಖ್ಯೆಗಳು ಅಥವಾ ಸಮ ಸಂಖ್ಯೆಗಳು ಅಂತ ಕರಿಬೋದು. ಇಂಗ್ಲೀಷ್ನಲ್ಲಿ ಅವಕ್ಕೆ ಇವನ್ ನಂಬರ್ ಅಂತ ಕರಿತಾ ಇದ್ದೇವೆ. ನಮ್ಗೆ ಗೊತ್ತು ಮೊದಲ 5 ಸರಿ ಸಂಖ್ಯೆಗಳು ಯಾವ್ಯಾವು ಅಂದರೆ 2, 4, 6, 8, 10. ಇವುಗಳಿಗೆ ನಾವು ಸರಿ ಸಂಖ್ಯೆಗಳು ಅಂತ ಕರಿತೇವೆ. ಇವುಗಳಿಗೆ ನಾವು ಸರಾಸರಿಯಲ್ಲಿ ಪ್ರಾಪ್ತಾಂಕಗಳು ಅಂತ ತಿಳ್ಕೋಬೇಕು, ಗುಣಕಗಳು ಅಂತ ತಿಳ್ಕೋಬೋದು, ಪರಿಮಾಣಗಳು ಅಂತ ತಿಳ್ಕೋಬೋದು. ನಾವು ಸರಾಸರಿ ಕಂಡುಹಿಡಬೇಕಂದ್ರೆ ನಮ್ಗೆ ಪ್ರಾಪ್ತಾಂಕಗಳು ಕೊಟ್ಟಿದ್ರೆ ಅದರಿಂದ ನಾವು ಪ್ರಾಪ್ತಾಂಕಗಳ ಮೊತ್ತ ಕಂಡುಹಿಡ್ತೇವೆ, ಪ್ರಾಪ್ತಾಂಕಗಳ ಸಂಖ್ಯೆ ಕಂಡುಹಿಡ್ಕೋತೇವೆ. ನೆಕ್ಸ್ಟ್ ನಮ್ಮ ಸರಾಸರಿ ಸೂತ್ರ ಪ್ರಾಪ್ತಾಂಕಗಳ ಮೊತ್ತ ಡಿವೈಡೆಡ್ ಬೈ ಪ್ರಾಪ್ತಾಂಕಗಳ ಸಂಖ್ಯೆಯನ್ನು ಭಾಗಿಸಿ ಬಿಡ್ತೇವೆ, ನಮ್ಮ ಸರಾಸರಿ ಸಿಕ್ಬಿಡ್ತಾ ಇದೆ. ಈ 5 ಸರಿ ಸಂಖ್ಯೆಗಳಿಗೆ ನಾವು ಪ್ರಾಪ್ತಾಂಕಗಳಂತ ಕರಿತೇವೆ. ಇದನ್ನು ಟೋಟಲ್ ಆಗಿ ಕೂಡಿಸಿದರೆ 30 ಬರ್ತಾ ಇದೆ.
ಪ್ರಾಪ್ತಾಂಕಗಳ ಸಂಖ್ಯೆ 1 2 3 4 5 ಇದ್ದಾವೆ. 5 ಸರಾಸರಿ ನಮ್ಗೆ ಗೊತ್ತು. ಪ್ರಾಪ್ತಾಂಕಗಳ ಮೊತ್ತ ಡಿವೈಡ್ ಬೈ ಪ್ರಾಪ್ತಾಂಕಗಳ ಸಂಖ್ಯೆ. ಪ್ರಾಪ್ತಾಂಕಗಳ ಮೊತ್ತ = 30 ಡಿವೈಡ್ ಬೈ 5. 5 1 5 6 6 ಬಂತು. ಆಪ್ಷನ್ ನಂಬರ್ ಎ ರೈಟ್ ಆಗುತ್ತೆ. ಸ್ವಲ್ಪ ನೇರವಾಗಿ ಬಿಡಿಸ್ಲಿಕ್ಕೆ ನಾವು ಟ್ರೈ ಮಾಡೋದಾದರೆ ಮಕ್ಕಳು ನೋಡ್ಕೊಳ್ಳಿ. ಮೊದಲ 5 ಸರಿ ಸಂಖ್ಯೆಗಳು 2 4 6 8 10. ನಾನು ಏನು ಹೇಳ್ತಾ ಇದ್ದೆ ನಿಮಗೆ, ಆ ಕೊಟ್ಟಿರುವಂಥ ಪ್ರಾಪ್ತಾಂಕಗಳ ವ್ಯತ್ಯಾಸ ನೋಡ್ಕೊಳ್ರಿ. 4ರಾಗ 2 ಕಳೆದ್ರೆ 2, 6ರಲ್ಲಿ 4 ಕಳೆದ್ರೆ 2, 8ರಲ್ಲಿ 6 ಕಳೆದ್ರೆ 2, 10ರಲ್ಲಿ 8 ಕಳೆದ್ರೆ 2. ವ್ಯತ್ಯಾಸ ಎಲ್ಲದಕ್ಕೂ 2 ಬರ್ತಾ ಇದೆ ಅಂದರೆ ಮಧ್ಯದ ಸಂಖ್ಯೆ ಸರಾಸರಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಈ ಕಡೆ 2 ಸಂಖ್ಯೆಗಳನ್ನ ಬಿಡ್ತೀನಿ, ಈ ಕಡೆ 2 ಸಂಖ್ಯೆಗಳನ್ನ ಬಿಡ್ತೀವಿ. ಮಧ್ಯದಲ್ಲಿ ಬರ್ತಾ ಇರುವಂಥ ಸಂಖ್ಯೆ ಅದು ಸರಾಸರಿ ಆಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟ ವಿದ್ಯಾರ್ಥಿಗಳಿಗೆ ನಾನು ಧನ್ಯವಾದನೆ ಹೇಳುತ್ತಾ, ಈ ಥರ ನೀವು ಪ್ರಾಕ್ಟೀಸ್ ಮಾಡಿರಿ ಪರ್ಫೆಕ್ಟ್ ಆಗ್ರಿ ಅಂತ ಹೇಳುತ್ತಾ, ಪ್ರಶ್ನೆ ಸಂಖ್ಯೆ 2ನೇದು ಕೊಡ್ತಾ ಇದ್ದೀನಿ. 2ನೇ ಪ್ರಶ್ನೆಯನ್ನು ಕಮೆಂಟ್ ಮುಖಾಂತರ ನಿಮ್ಮ ಉತ್ತರವನ್ನು ಬೇಗನೆ ಕಳಿಸಿ. ಪ್ರಶ್ನೆ 2, ಮೊದಲ 6 ಸರಿ ಸಂಖ್ಯೆಗಳ ಸರಾಸರಿ ಎಷ್ಟು? ಫೈಂಡ್ ದ ಎವರೇಜ್ ಆಫ್ ಫಸ್ಟ್ 6 ಈವನ್ ನಂಬರ್. ಸೈನಿಕ ಶಾಲೆಗಳಲ್ಲಿ ಪ್ರಶ್ನೆ ಪತ್ರಿಕೆಯು ಕನ್ನಡ ಮಾಧ್ಯಮವನ್ನು ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳಿಗೆ ಕ್ವಶನ್ ಕನ್ನಡದಲ್ಲಿ ಕೊಟ್ಟಿರ್ತಾರೆ, ಇಂಗ್ಲೀಷ್ನಲ್ಲಿ ಕೊಟ್ಟಿರ್ತಾರೆ. ನಿಮಗೇನಾದರೂ ಕನ್ಫ್ಯೂಸ್ ಇದ್ದರೆ ಇಂಗ್ಲೀಷ್ ವರ್ಷನ್ನು ಕೂಡ ನೀವು ನೋಡಿಕೊಂಡ್ರೆ ಈಸಿ ಸರಳ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಕನ್ನಡದಲ್ಲಿ ಒಂದು ಪದಕ್ಕೆ ಬೇರೆ ಬೇರೆ ಹೆಸರಿಂದ ಕರೀತಾರೆ, ಇಂಗ್ಲೀಷಲ್ಲಿ ಮಾತ್ರ ಒಂದೇ ಒಂದು ಹೆಸರಿಂದ ಕರೀದ್ರಿಂದ ಇಂಗ್ಲೀಷದಲ್ಲೇ ನೀವು ಅರ್ಥ ಮಾಡ್ಕೊಳ್ಳೋದು ಈಸಿ ಆಗ್ತಾ ಹೋಗುತ್ತೆ. ಕನ್ನಡದಲ್ಲಿ ನಾವು ಸರಿ ಸಂಖ್ಯೆಗಳು ಅನ್ಬೋದು, ಸಮ ಸಂಖ್ಯೆಗಳಂತ ಅನ್ಬೋದು. ಇಂಗ್ಲೀಷಲ್ಲಿ ಅದಕ್ಕೆ ಓನ್ಲಿ ಈವನ್ ನಂಬರ್ ಅಂತ ಮಾತ್ರ ಕರಿತೀವಿ. ಫಾಸ್ಟ್ ವಿದ್ಯಾರ್ಥಿಗಳು ಕೊಟ್ಟಿರುವಂಥ 4 ಆಯ್ಕೆಗಳಲ್ಲಿ ಯಾವುದು ಉತ್ತರ ಸರಿಯಾಗುತ್ತದೆ ಅನ್ನೋದನ್ನು ಕಮೆಂಟ್ನಲ್ಲಿ ಕಳಿಸ್ರಿ. ಓಕೆ ವಿದ್ಯಾರ್ಥಿಗಳೇ, ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ಈ ನವೋದಯ ಪರೀಕ್ಷೆ ಪ್ರಿಪೇರ್ ಆಗುವಂಥ ವಿದ್ಯಾರ್ಥಿಗಳಿಗೆ ಒಂದು ವಾಟ್ಸಪ್ ಗ್ರೂಪ್ ಅಂತ ಮಾಡಿದ್ದೀವಿ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹೋಗಿ ನಾವಲ್ಲಿ ಲಿಂಕನ್ನು ಹಾಕಿದ್ದೀವಿ. ಆ ಲಿಂಕಿಗೆ ಜಾಯಿನ್ ಆದರೆ ನಿಮಗೆಲ್ಲ ನಾವು ಕೊಡ್ತಾ ಇರುವಂಥ ಉಚಿತ ಕ್ಲಾಸಸ್ಗಳು ನಿಮಗೆ ಫ್ರೀಯಾಗಿ ಸಿಗಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಬೇಗನೆ ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳು ಉಚಿತವಾಗಿನ ಶಿಕ್ಷಣ ತಗೋಬೇಕು, ನಾನು ನವೋದಯ ಆಯ್ಕೆ ಆಗಬೇಕು, ನಾವು ಸೈನಿಕ ಶಾಲೆಗಳಲ್ಲಿ ಹೆಚ್ಚು ಅಂಕವನ್ನು ಪಡೆಯಬೇಕು ಅನ್ನುವಂಥ ವಿದ್ಯಾರ್ಥಿಗಳು ನಮ್ಮ ಈ ಕ್ಲಾಸನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ನೀವು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹೋಗಿ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಲಿಂಕನ್ನು ಹಾಕಿದ್ದೀವಿ, ಆ ಲಿಂಕ್ಗೆ ಜಾಯಿನ್ ಆಗ್ಬೋದು. ಓಕೆ ವಿದ್ಯಾರ್ಥಿಗಳೇ, ಮೊದಲ 6 ಸರಿ ಸಂಖ್ಯೆಗಳು ನಮ್ಗೆ ಗೊತ್ತು. 2 4 6 8 10 12. ಟೋಟಲ್ ಕೂಡಿಸ್ರಿ, ಮೊತ್ತ 42 ಬಂತು. ಸಂಖ್ಯೆ ಎಣಿಸ್ರಿ, 1 2 3 4 5 6 ಇದ್ದಾವೆ. ಪ್ರಾಪ್ತಾಂಕಗಳ ಮೊತ್ತ ಎಷ್ಟು? 42. ಪ್ರಾಪ್ತಾಂಕಗಳ ಸಂಖ್ಯೆ ಎಷ್ಟು? 6. 6 1 6 7 ಬರ್ತಾ ಇದೆ. ಶಾರ್ಟ್ಕಟ್ ಮೆಥಡ್ದಲ್ಲಿ ನಾವು ರೀತಿ ಬೇಡ ನಮಗೆ ಅನ್ನೋದಾಗಿದ್ದರೆ 2 4 6 8 10 12. ವ್ಯತ್ಯಾಸ ನೋಡ್ಕೊಳ್ರಿ. 4ರಾಗ 2 ಕಳೆದ್ರೆ 2, 6ರಲ್ಲಿ 4 ಕಳೆದ್ರೆ 2, 8ರಲ್ಲಿ 6 ಕಳೆದ್ರೆ 2, 10ರಲ್ಲಿ 8 ಕಳೆದ್ರೆ 2, 12ರಲ್ಲಿ 10 ಕಳೆದ್ರೆ 2. ಈಗೇನು ಮಾಡೋಣ? ಮಧ್ಯದ ಸಂಖ್ಯೆ ತಗೊಳ್ಳೋಣ. ಈ ಕಡೆ 3 ಸಂಖ್ಯೆ ಬಿಡೋಣ, ಈ ಕಡೆ 3 ಸಂಖ್ಯೆ ಬಿಡೋಣ. 6 ಮತ್ತು 7ರ ಮಧ್ಯೆ ಯಾವ ಸಂಖ್ಯೆ ಬರ್ತಾ ಇದೆ? ಇಲ್ಲಿ 7 ಬರ್ತಾ ಇದೆ. ಆಯ್ಕೆ ಸಂಖ್ಯೆ 3 ಸರಿ ಆಗ್ತಾ ಹೋಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಈ ಥರ ಪ್ರಾಕ್ಟೀಸ್ ಮಾಡಿದಷ್ಟು ನೀವು ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಒಂದು ಗಣಿತದ ಲೆಕ್ಕವನ್ನು ಬೇರೆ ಬೇರೆ ಶಿಕ್ಷಕರು ಬೇರೆ ಬೇರೆ ವಿಧಾನದಲ್ಲಿ ತಿಳಿಸ್ಬೋದು, ಆದರೆ ಉತ್ತರ ಮಾತ್ರ ಒಂದೇ ಆಗಿರ್ತದೆ ಅಂತ ನೀವು ತಿಳ್ಕೊಬೇಕಾಗುತ್ತೆ. ನಿಮಗೆ ಯಾವುದು ಸರಳ ಅನಿಸುತ್ತೋ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ.
ಪರ್ಫೆಕ್ಟ್ ಆಗ್ರಿ ಅಂತ ಹೇಳುತ್ತಾ ಪ್ರಶ್ನೆ ಸಂಖ್ಯೆ 3ನೇದು ಕೊಡ್ತಾ ಇದ್ದೇನೆ. ಈ 3ನೇ ಪ್ರಶ್ನೆಯನ್ನು ಕಮೆಂಟ್ ಮುಖಾಂತರ ಬೇಗನೆ ಕಳಿಸಿ. ಮೊದಲ 10ರವರೆಗಿನ ಸಮಸಂಖ್ಯೆಗಳು. ನಿಮಗೆ ಈ ಸರಾಸರಿಯಲ್ಲಿ ಸಮಸಂಖ್ಯೆ, ಬೆಸ ಸಂಖ್ಯೆ, ಭಾಜ್ಯ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ, ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ ಇವುಗಳ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ಇವುಗಳನ್ನು ನೀವು ಪರ್ಫೆಕ್ಟ್ ಆಗಿದ್ದರೆ ಸರಾಸರಿಯಲ್ಲಿ ಬೇಕಾದ ಕೇಳಿದ್ರೆ ನಾವು ಈಸಿಯಾಗಿ ಉತ್ತರವನ್ನು ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಬೇಗನೆ ವಿದ್ಯಾರ್ಥಿಗಳು ಕಮೆಂಟ್ ಮುಖಾಂತರ ನೀವು ಕಳಿಸ್ಬೋದು. ನಾ ಈ ಪ್ರಶ್ನೆಯನ್ನು ಶಾರ್ಟ್ಕಟ್ಟಾಗಿ ನಿಮಗೆ ನಾನು ತಿಳಿಸ್ಬೋದು. ಬೇಗನೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಾಡಲಿಕ್ಕೆ ನಾನು ಅವಕಾಶವನ್ನು ಕೊಡಬೇಕಾಗುತ್ತೆ. ಆದ್ದರಿಂದ ನಿಧಾನವಾದರೂ ಪರವಾಗಿಲ್ಲ, ಆದರೆ ಕಮೆಂಟ್ದಲ್ಲಿ ನಿಮ್ಮ ಸರಿ ಉತ್ತರವನ್ನು ಉತ್ತರಿಸಿದರೆ ನಾವು ಎಷ್ಟು ಪರ್ಫೆಕ್ಟ್ ಆಗಿದ್ದೇವೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಪ್ರಶ್ನೆ ನೋಡ್ರಿ, ಫೈಂಡ್ ದ ಎವರೇಜ್ ಆಫ್ ಬಿಲೋ 10 ಅಂತ ನಾವು ಇವನ್ ನಂಬರ್. ಮೊದಲ 10ರವರೆಗಿನ 1ರಿಂದ 10ರವರೆಗಿನ ಯಾವುದು ಸರಿ ಸಂಖ್ಯೆಗಳಿದಾವಲ್ಲ ಅದನ್ನು ತಗೊಳ್ರಿ ಅಂತ ಹೇಳ್ತಾ ಇದ್ದಾರೆ. ವೆರಿ ಈಸಿ. ನೋಡ್ಕೊಳ್ರಿ, 2, 4, 6, 8, 10. ಅವನು 10ರವರೆಗೆ ಅಂತಾನೆ. ಫೈಂಡ್ ದ ಎವರೇಜ್ ಆಫ್ ಬಿಲೋ 10 ಇವನ್ ನಂಬರ್ ಅಂತ ಕೇಳ್ತಾ ಇದ್ದಾನೆ. ನಾವು 10ರವರೆಗಿನ ತಗೊಂಡೇವೆ. 10ರವರೆಗೆ ಅಂದರೆ 10 ಕೌಂಟ್ ಆಗುತ್ತೆ. ಓಕೆ, ನಾನೀಗ ವ್ಯತ್ಯಾಸ ನೋಡ್ಕೋತೀನಿ. 4ರಲ್ಲಿ 2 ಕಳೆದ್ರೆ 2, 6ರಲ್ಲಿ 4 ಕಳೆದ್ರೆ 2, 8ರಲ್ಲಿ 6 ಕಳೆದ್ರೆ 2, 10ರಾಗಿ 8 ಕಳೆದ್ರೆ 2 ಅನ್ನೋದಾದರೆ ನಾವು ಈ ಮಧ್ಯದ ಸಂಖ್ಯೆ ನೋಡ್ಕೋಬೇಕಾದ್ರೆ ಮೊದಲ 2 ಸಂಖ್ಯೆಗಳನ್ನು ಬಿಡ್ತೀನಿ, ಈ 2 ಸಂಖ್ಯೆ ಬಿಡ್ತಾ ಇದ್ದೀನಿ. ಮಧ್ಯದಲ್ಲಿ ಬರೋ ಸಂಖ್ಯೆ ಯಾವುದು? 6 ಬರ್ತಾ ಹೋಗುತ್ತೆ. ಇದು ಸರಾಸರಿ. ಆಪ್ಷನ್ ನಂಬರ್ ಡಿ ಈಸ್ ಎ ರೈಟ್ ಆನ್ಸರ್. ಇದೆ ನೋಡ್ರಿ, ಗಣಿತನೂ ಕೂಡ ಒಂದು ಸರಳವಾದ ವಿಷಯ ಅಂತ ಹೇಳ್ಬೋದು. ಎಷ್ಟು ಪ್ರಾಕ್ಟೀಸ್ ಮಾಡ್ತೇವೋ ಅಷ್ಟು ಪರ್ಫೆಕ್ಟ್ ಆಗ್ಬೋದು. ಆದರೆ ನಿಮಗೆ ಈ ಒಂದು ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡಿರಬೇಕು. ಅದ್ರ ಜೊತೆ ನೀವು ಕೂಡಿಸೋದು, ಕಳೆಯೋದು, ಗುಣಿಸೋದು, ಭಾಗಿಸುವ ಈ ಮೂಲ ಕ್ರಿಯೆಗಳು ಬರಬೇಕು. ಅದು ಬರಬೇಕಾದ್ರೆ ನಿಮ್ಮ ಮಗ್ಗಿ ಬಂದರೆ ನಮ್ಮ ಸುಗ್ಗಿ ಆಗುತ್ತಾ ಅಂತ ಹೇಳ್ತಾ ಇದ್ದೀನಿ. ಆದ್ದರಿಂದ ಪ್ರತಿದಿನ ವಿದ್ಯಾರ್ಥಿಗಳು ನೀವು ಮಗ್ಗಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಗಣಿತವನ್ನು ನಾವು ಪರ್ಫೆಕ್ಟಾಗಿ ನಿಮಗೆ ತಿಳಿಸ್ಕೊಳ್ಳೋಕ್ಕೆ ಸಹಾಯ ಆಗ್ತಾ ಇರುತ್ತೆ. ಓಕೆ ವಿದ್ಯಾರ್ಥಿಗಳೇ, ನನ್ನ ಕ್ಲಾಸಸ್ ನಿನಗೆ ಇಷ್ಟ ಆದರೆ ನಾನು ಕೇಳ್ತಾ ಇರೋದು ಗುರುದಕ್ಷಿಣೆ ಅಲ್ಲ, ನಿಮ್ಮ ಕಡೆಯಿಂದ ಯಾವುದೂ ಫೀಸ್ ಅಲ್ಲ. ನಾನು ಏನು ಕೇಳ್ತಾ ಇದ್ದೇನೆ ಅಂದರೆ ಕೇವಲ ಲೈಕ್ ಬಟನನ್ನು ಒತ್ತಿದರೆ ಸಾಕು. ಅದು ನನಗೆ ಒಂದು ಖುಷಿ ಕೊಡುತ್ತೆ, ಎನರ್ಜಿ ಕೊಡುತ್ತೆ. ನನ್ನ ಕ್ಲಾಸಸ್ ಇಷ್ಟು ಮಕ್ಕಳು ಇಷ್ಟಪಡ್ತಾವಂದರೆ ನಾನು ಇನ್ನೂ ಸಾಕಷ್ಟು ಕ್ಲಾಸಸ್ಗಳನ್ನು ಸರಳ ವಿಧಾನದ ಮುಖಾಂತರ ಈ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಆಗ್ತದೆ ಅನ್ನೋದಾಗಿದ್ದರೆ ನಿಮ್ಗೆ ಎಲ್ಲ ಟಾಪಿಕ್ಗಳ ಮೇಲೆ ನಿಮ್ಗೆ ಪ್ರತಿಯೊಂದು ಟೈಪ್ಸ್ ಪ್ರಾಬ್ಲಮ್ಗಳನ್ನು ನಿಮ್ಗೆ ಸರಳ ವಿಧಾನದ ಮುಖಾಂತರ ತಿಳಿಸ್ಕೊಳ್ಳೋಕ್ಕೆ ನಾನು ರೆಡಿ ಇದ್ದೀನಿ. ಆದ್ದರಿಂದ ವಿದ್ಯಾರ್ಥಿಗಳೇ, ನನ್ನ ಕ್ಲಾಸಸ್ ಇಷ್ಟವಾದರೆ ಲೈಕ್ ಮಾಡಿ, ಬೇರೆ ಗ್ರೂಪ್ಗಳಿಗೆ ನಿಮ್ಮ ಸ್ನೇಹಿತರಿಗೆ ಸೆಂಡ್ ಮಾಡಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲೋ ಬೇಗನೆ ಈಗಲೇ ನಮ್ಮ ವಿದ್ಯಾಸ್ಫೂರ್ತಿಗೆ ಸಬ್ಸ್ಕ್ರೈಬ್ ಆಗಿರಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆ ಒತ್ತಿಬಿಟ್ರೆ ನಮ್ಮ ಸಾಕಷ್ಟು 500ಕ್ಕಿಂತ ಹೆಚ್ಚು ವಿಡಿಯೋಗಳು ನಿಮ್ಮ ಮೊಬೈಲ್ದಲ್ಲಿ ಉಚಿತವಾಗಿಯೇ ನಿಮ್ಮನ್ನು ಶಿಕ್ಷಣವನ್ನು ಪಡ್ಕೋಬೋದು, ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು. ಓಕೆ ವಿದ್ಯಾರ್ಥಿಗಳೇ, ನನ್ನ ಕ್ಲಾಸಸ್ ನಿಮಗೆಲ್ಲ ಉಪಯೋಗ ಆಗ್ತಾಯಿದೆ ಅಂತ ಹೇಳುತ್ತಾ ನೆಕ್ಸ್ಟು ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 4ನೇ ಪ್ರಶ್ನೆ ಏನಿದೆ ನೋಡಿಕೊಳ್ಳಿ. ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ. ಫೈಂಡ್ ದ ಎವರೇಜ್ ಆಫ್ ಫಸ್ಟ್ 10 ನ್ಯಾಚುರಲ್ ನಂಬರ್ ಅಂತ ಕರಿತಾ ಇದ್ದಾರೆ. ನೋಡು, ಇಂಗ್ಲೀಷಲ್ಲಿ ಕೇವಲ ಒಂದೇ ಪದ ಅದಕ್ಕೆ. ನ್ಯಾಚುರಲ್ ಅನ್ನೋದು ಇಂಗ್ಲೀಷಲ್ಲಿ ಒಂದು ಪದ. ಕನ್ನಡದಲ್ಲಿ ಈ ಸ್ವಾಭಾವಿಕ ಅನ್ನುವಂಥ ಸಂಖ್ಯೆಗೆ ಬೇರೆ ಹೆಸರು ಅಂತ ಕರಿತಿದ್ವಿ. ಸ್ವಾಭಾವಿಕ ಸಂಖ್ಯೆಗಳಿಗೆ ಇನ್ನೊಂದು ಹೆಸರು ಎಣಿಕೆ ಸಂಖ್ಯೆಗಳು ಅಂತ ಕರಿತೇವೆ. ಕ್ರಮಾಗತ ಸಂಖ್ಯೆಗಳು ಅಂತ ಕೂಡ ಕರಿತೇವೆ. ಸ್ವಾಭಾವಿಕ ಸಂಖ್ಯೆಗೆ ಎಣಿಕೆ ಸಂಖ್ಯೆಗಳು ಅಂತಲೂ ಕರಿಬೋದು, ಕ್ರಮಾಗತ ಸಂಖ್ಯೆಗಳಂತಲೂ ಕರಿಬೋದು ಅಂತ ಹೇಳ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ನೀವು ಇಂಗ್ಲೀಷ್ನಲ್ಲಿ ಅರ್ಥ ಮಾಡಿಕೊಂಡ್ರೆ ಯಾವುದೂ ಕನ್ಫ್ಯೂಸ್ ಆಗುವುದಿಲ್ಲ. ಸರ್, ನೀವು ಕ್ಲಾಸಸ್ಗಳಲ್ಲಿ ಬರೀ ಸ್ವಾಭಾವಿಕ ಸಂಖ್ಯೆ ಅಂತ ಅಷ್ಟೇ ಹೇಳಿದ್ದೀರಿ, ನಮಗೆ ಎಣಿಕೆ ಸಂಖ್ಯೆ ಅಂದರೆ ನಮ್ಗೆ ಗೊತ್ತಿಲ್ಲ, ಕ್ರಮಾಗತ ಸಂಖ್ಯೆ ಅಂತ ಗೊತ್ತಿಲ್ಲ ಅಂತ ನೀವು ಏನಾದರೂ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬಾರ್ದು.
ಆದ್ದರಿಂದ ವಿದ್ಯಾರ್ಥಿಗಳೇ, ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಅಂತ ಕೇಳ್ತಾ ಇದ್ದಾನೆ. ಟೈಮ್ ಸ್ಟಾರ್ಟ್. ಬೇಗ ಬೇಗ ನಿಮ್ಮ ಉತ್ತರವನ್ನು ಕಮೆಂಟ್ ಮಾಡಿ. ನಿಮ್ಮ ಶಾಲೆಗಳೆಲ್ಲ ಅಂತಾರೆ, ಸರು ಎಣಿಸ್ರಪ್ಪ ನಂಬರು ಅಂದ ತಕ್ಷಣ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ? 1ರಿಂದ ಸ್ಟಾರ್ಟ್ ಮಾಡ್ತೀವಿ. ಇದಕ್ಕೆ ಎಣಿಕೆ ಸಂಖ್ಯೆ ಅಂತ ಕರಿತೀವಿ. ಅಂದರೆ ಸ್ವಾಭಾವಿಕ ಸಂಖ್ಯೆ 1ರಿಂದ ಪ್ರಾರಂಭವಾಗುತ್ತೆ. ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಅಂತ ಕೇಳಿದರೆ 1 ಅಂತ ಹೇಳಿಬಿಡಿ. ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳಂತೆ ಯಾವ್ಯಾವು? 1, 2, 3, 4, 5, 6, 7, 8, 9, 10. ನೋಡ್ಕೊಳ್ರಿ, ನಾವೀಗೇನಾದ್ರು ವ್ಯತ್ಯಾಸದ ಮೇಲೆ ಮಾಡ್ಬೋದು ನೋಡ್ರಿ. 2ರಲ್ಲಿ 1 ಕಳೆದ್ರೆ 1, 3ರಲ್ಲಿ 2 ಕಳೆದ್ರೆ 1, 4ರಲ್ಲಿ 3 ಕಳೆದ್ರೆ 1, 5ರಲ್ಲಿ 4 ಕಳೆದ್ರೆ 1, 6ರಲ್ಲಿ 5 ಕಳೆದ್ರೆ 1, 7ರಲ್ಲಿ 6 ಕಳೆದ್ರೆ 1, 8ರಲ್ಲಿ 7 ಕಳೆದ್ರೆ 1, 9ರಲ್ಲಿ 8 ಕಳೆದ್ರೆ 1, 10ರಲ್ಲಿ 9 ಕಳೆದ್ರೆ 1. ವ್ಯತ್ಯಾಸ ಸೇಮ್ ಬಂತಲ್ವಾ? ಹೀಗೇನು ಮೇಡಮು, ನಾವು ಮಧ್ಯದ ಸಂಖ್ಯೆ ಹುಡುಕಾಡೋಣ. ಫಸ್ಟ್ ಈ ಕಡೆ 1, 2, 3, 4, 5 ಸಂಖ್ಯೆಗಳನ್ನು ತಗೊಳ್ಳೋಣ. ನೆಕ್ಸ್ಟ್ ಈ ಕಡೆಯಿಂದ 1, 2, 3, 4, 5 ಸಂಖ್ಯೆಯನ್ನು ತಗೊಳ್ಳೋಣ. ಮಧ್ಯೆ ಯಾವುದು ಬರ್ತಾ ಇದೆ ನೋಡ್ಕೊಳ್ಳಿ. ಇಲ್ಲಿ ಮಧ್ಯದಲ್ಲಿ ಏನು ಬರ್ತಾ ಇದೆಯಲ್ಲ, ಇದು ಸರಾಸರಿ ಆಗುತ್ತೆ 5.5. ಓಕೆ ವಿದ್ಯಾರ್ಥಿಗಳೇ, ಇಲ್ಲ ಅಂದ್ರೆ ನೀವು ಟೋಟಲ್ ಆಗಿ ಈ 1, 2, 3, 4, 5, 6, 7, 8, 9, 10 ಇವುಗಳಿಗೆ ನಾವು ಏನು ಕರಿತೀವಿ? ಪ್ರಾಪ್ತಾಂಕಗಳ ಅಂತ ಕರಿತೀವಿ. ಈ ಪ್ರಾಪ್ತಾಂಕಗಳ ಕಂಡು ಹಿಡ್ಕೊಂಡ್ರೆ ನೆಕ್ಸ್ಟ್ ನಾವು ಪ್ರಾಪ್ತಾಂಕಗಳ ಮೊತ್ತವನ್ನು ತೆಗಿಬೇಕು. ಪ್ರಾಪ್ತಾಂಕಗಳ ಮೊತ್ತ ತೆಗೆದ್ರೆ ನಮ್ಗೆ 55 ಬರುತ್ತೆ. ಮೊತ್ತ 55. ಪ್ರಾಪ್ತಾಂಕಗಳ ಸಂಖ್ಯೆ 10 ಅದಾವು. ಈ 55 ಅನ್ನುವಂಥ ಪ್ರಾಪ್ತಾಂಕಗಳ ಮೊತ್ತಕ್ಕೆ ಡಿವೈಡೆಡ್ ಬೈ ನೀವು 10ರಿಂದ ಭಾಗಿಸಿಬಿಡಿ, 5.5 ಬರುತ್ತೆ. ಆಪ್ಷನ್ ನಂಬರ್ ಯಾವುದಾಗ್ತಾ ಇದೆ? ಬಿ ಈಸ್ ಎ ರೈಟ್ ಆನ್ಸರ್. ಓಕೆ ವಿದ್ಯಾರ್ಥಿಗಳಿಗೆ, ಈ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟ ವಿದ್ಯಾರ್ಥಿಗಳಿಗೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ನಿಮಗೆ ಥ್ಯಾಂಕ್ಸನ್ನು ಹೇಳೋಕ್ಕೆ ಇಷ್ಟಪಡುತ್ತಾ, ಈ ಥರ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗಿರಿ, ಹೆಚ್ಚು ಅಂಕವನ್ನು ಪಡೀರಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 5. ಇದೇ ಪ್ರಶ್ನೆ ನೋಡಿಕೊಡ್ರಿ. ಅದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳೇ, ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಈ ನವೋದಯ ಪ್ರಿಪರೇಷನ್ ಆಗುವಂಥ ವಿದ್ಯಾರ್ಥಿಗಳಿಗೆ 2025ನೇ ಸಾಲಿನಲ್ಲಿ ಯಾರು ನವೋದಯ ಶಾಲೆಗೆ ಅರ್ಜಿ ಸಲ್ಲಿಸಿದ್ರೋ ಅವರಿಗಾಗಿಯೇ ಏನು ಮಾಡ್ತಾಯಿದ್ದೀವಿ, ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಮನೆಯಲ್ಲೇ ಕುಳಿತುಕೊಂಡು ನೀವು ಶಿಕ್ಷಣವನ್ನು ಪಡೆದುಕೊಂಡು ನವೋದಯ ಶಾಲೆಗೆ ಆಯ್ಕೆ ಆಗಲಿಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ? ವಿಡಿಯೋ ಪಾಠಗಳನ್ನ ಕೊಡ್ತಾಯಿದ್ದೀವಿ. ಪ್ರತಿ ಅಧ್ಯಾಯದ ಮೇಲೆ ಟೆಸ್ಟ್ಗಳನ್ನು ಕೊಡ್ತಾಯಿದ್ದೇವೆ. ಪ್ರತಿದಿನ ನಿಮಗೆ ಲೈವ್ ಕ್ಲಾಸನ್ನು ಕೊಡುವ ವ್ಯವಸ್ಥೆ ಮಾಡಿದ್ದೀವಿ. ಪ್ರತಿ ವಾರಕ್ಕೆ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೊಡಲಿಕ್ಕೆ ನಮ್ಮ ಒಂದು ನವೋದಯ ಪ್ರಿಪ್ರೇಷನ್ ಅಂತ ನಮ್ಮ ವಿದ್ಯಾಸ್ಫೂರ್ತಿಯಿಂದ ರೆಡಿ ಮಾಡ್ತಾಯಿದ್ದೇವೆ. 5ನೇ ತರಗತಿಯಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳು, ನವೋದಯ ಶಾಲೆ ಅರ್ಜಿಯನ್ನು ಸಲ್ಲಿಸಿರುವಂಥ ವಿದ್ಯಾರ್ಥಿಗಳು ಈ ಒಂದು ಅವಕಾಶವನ್ನು ಉಪಯೋಗಿಸಿಕೊಂಡು ಮನೆಯಲ್ಲೇ ಕುಳಿತುಕೊಂಡು ನೀವು ನವೋದಯ ಶಾಲೆಗೆ ಆಯ್ಕೆ ಆಗ್ಬೋದು. ಈ ಒಂದು ಕೋರ್ಸಸ್ಗೆ ಲಿಮಿಟೆಡ್ ಸೀಟ್ಸನ್ನು ಮಾತ್ರ ಕೊಳ್ಳಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಬೇಗನೆ ಈಗಲೇ ಇವತ್ತಲೇ ನೀವು ರಿಜಿಸ್ಟರ್ ಮಾಡಿಕೊಳ್ಳಿ. ವಿದ್ಯಾಸ್ಫೂರ್ತಿ ಅಂತ ಹೇಳಿ ಇದಕ್ಕೆ ಇನ್ಸ್ಟಾಲ್ ಮಾಡಿಕೊಂಡು ಈ ಒಂದು ಕೋರ್ಸನ್ನು ಉಪಯೋಗಿಸಿಕೊಂಡು ನಿಮ್ಮ ಮಕ್ಕಳನ್ನು ಈ ನವೋದಯ ಶಾಲೆಗೆ ಮತ್ತು ಸೈನಿಕ ಶಾಲೆಗೆ ಆಯ್ಕೆ ಮಾಡಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 5. ಓಕೆ ವಿದ್ಯಾರ್ಥಿಗಳೇ, ಪ್ರಶ್ನೆ ಸಂಖ್ಯೆ 5 ಏನಿದೆ ನೋಡ್ರಿ. ಮೊದಲ 10 ಎಣಿಕೆ ಸಂಖ್ಯೆಗಳ ಸರಾಸರಿ ಎಷ್ಟು? ನಾನೇನು ಹೇಳಿದಾಗಲೇ ಎಣಿಕೆ ಸಂಖ್ಯೆಗಳಿಗೆ ಇನ್ನೊಂದು ಹೆಸರೇ ಸ್ವಾಭಾವಿಕ ಸಂಖ್ಯೆ. ಅದಕ್ಕೆ ಕ್ರಮಾಗತ ಸಂಖ್ಯೆ ಅಂತ ಕರಿತಾ ಇದ್ದಾರೋ ಅಂತ ಹೇಳ್ತಾ ಇದ್ದೀನಿ. ಆಗಲೇ ಹೇಳಿದೆ ನಿನಗೆ, ಎಣಿಕೆ ಸಂಖ್ಯೆ ಅಂದರೂ ಒಂದೇ, ಕ್ರಮಾಗತ ಸಂಖ್ಯೆ ಅಂದರೂ ಒಂದೇ ಅರ್ಥ, ಸ್ವಾಭಾವಿಕ ಸಂಖ್ಯೆ ಅಂದರೂ ಒಂದೇ ಅರ್ಥ. ಆದರೆ ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಫೈಂಡ್ ದ ಎವರೇಜ್ ಆಫ್ ಫಸ್ಟ್ 10 ಕೌಂಟಿಂಗ್ ನಂಬರ್ ಪದವನ್ನು ಒಂದೇ ಬಳಸ್ತಾರೆ, ಕೌಂಟಿಂಗ್ ನಂಬರ್ ಅಂತಾರೆ. ಆ ಪ್ರಾಪ್ತಾಂಕಗಳು ಯಾವಂದರೆ 1, 2, 3, 4, 5, 6, 7, 8,
9 10. ಇವನು ಕೂಡಿಸಿದರೆ ಇದನ್ನು ಕೂಡಿಸಿದರೆ ಎಷ್ಟು ಬರ್ತಾ ಇದೆ ನಿಮ್ಗೆ ಗೊತ್ತು? 55 ಬರ್ತಾ ಇದೆ. ಎಷ್ಟದವು ಇವು? 10 ಅದಾವು. ಪ್ರಾಪ್ತಾಂಕಗಳ ಮೊತ್ತ 5 ಇದೆ, ಪ್ರಾಪ್ತಾಂಕಗಳ ಸಂಖ್ಯೆ 10 ಇದೆ. ಈ ಥರ ಕೆಳಗಡೆ 0 ಬಂತು ಅಂದರೆ ಈ 0 ಕ್ಯಾನ್ಸಲ್ ಮಾಡಿ ಒಂದು ಸ್ಥಾನವನ್ನು ಸರಿಸಿಬಿಡಿ. 5.5 ಸರಿಯಾದ ಉತ್ತರ. ಆಪ್ಷನ್ ನಂಬರ್ ಡಿ ರೈಟ್. ಸೇಮ್ ಕ್ವಶನ್, 4ನೇ ಕ್ವಶನ್ನೇ 5ನೇ ಕ್ವಶನ್ ಆಗಿದೆ. ಅದರಲ್ಲಿ ಸ್ವಾಭಾವಿಕ ಸಂಕೇತ ಬಳಸಿದ್ರು, ಇಲ್ಲಿ ಎಣಿಕೆ ಸಂಕೇತ ಪದವನ್ನು ಮಾತ್ರ ಬದಲಿಸಿದ್ದೀವಿ. ಯಾಕಂದರೆ ಎಕ್ಸಾಮ್ಗಳಲ್ಲಿ ಈ ಥರ ಕೊಟ್ಟರೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ. ಓಕೆ ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ಎಲ್ಲರೂ ನೀವು ಸರಿ ಉತ್ತರ ಕೊಟ್ಟರೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 6. ಏನಿದೆ ಪ್ರಶ್ನೆ ಸಂಖ್ಯೆ 6 ನೋಡ್ಕೊಳ್ಳಿ. ಮೊದಲ 5 ಬೆಸ ಸಂಖ್ಯೆಗಳ ಸರಾಸರಿ ಎಷ್ಟು? ಫೈಂಡ್ ದ ಎವರೇಜ್ ಆಫ್ ಫಸ್ಟ್ 5 ಆಡ್ ನಂಬರ್ಸ್. ಬೇಗ ಬೇಗನೆ ವಿದ್ಯಾರ್ಥಿಗಳು ನೀವು ಯಾವುದೇ ಮೆಥಡ್ದಲ್ಲಿ ಬಿಡಿಸಿರೂ ಪರವಾಗಿಲ್ಲ, ಉತ್ತರ ಮಾತ್ರ ಒಂದೇ ಬರೋದ್ರಿಂದ ನಿಮ್ಮ ಉತ್ತರವನ್ನು ಕಮೆಂಟ್ ಮುಖಾಂತರ ಬೇಗ ಬೇಗನೆ ಕಳುಹಿಸಿ. ಮೊದಲ 5 ಬೆಸ ಸಂಖ್ಯೆಗಳು ಅಂತ ಕೇಳ್ತಾರೆ. ನಿಮಗೆ ಬೆಸ ಸಂಖ್ಯೆಗಳಿಗೆ ಇಂಗ್ಲೀಷ್ನಲ್ಲಿ ಆಡ್ ನಂಬರ್ ಅಂತ ಪದವನ್ನು ಬಳಸ್ತಾರೆ. ಈಸಿಯಾಗಿ ನೀವು ಉತ್ತರವನ್ನು ಉತ್ತರಿಸ್ಬೋದು. ಬೆಸ ಸಂಖ್ಯೆಗಳು ಅಂತ ಕರಿತಾ ಇದ್ದೇವೆ. ಯಾವುದಕ್ಕೆ ನೀವು ಬೆಸ ಸಂಖ್ಯೆ ಅಂತ ಕರಿತಾ ಇದ್ದೇವೆ ಅಂತ ನಿಮ್ಗೆ ಗೊತ್ತಿದ್ರೆ ಈಸಿಯಾಗಿ ಬಿಡಿಸ್ಬೋದು. ಮೊದಲ 6 ಬೆಸ ಸಂಖ್ಯೆಗಳು 1 3 5 7 9. ವ್ಯತ್ಯಾಸ ನೋಡ್ಕೊಳ್ರಿ. 3ರಲ್ಲಿ 1 ಹೋದರೆ 2, 5ರಲ್ಲಿ 3 ಹೋದರೆ 2, 7ರಲ್ಲಿ 5 ಹೋದರೆ 2, 9ರಲ್ಲಿ 7 ಹೋದರೆ 2. ವ್ಯತ್ಯಾಸ ಸೇಮ್ ಬರ್ತಾ ಇತ್ತು ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ? ಮಧ್ಯದ ಸಂಖ್ಯೆಯೇ ಸರಾಸರಿ ಅಂತ ಹೇಳ್ತಾ ಇದ್ದೀನಿ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ಏನು ಮಾಡೋಣ? ಈಗ ಈ ಕಡೆ 2 ಸಂಖ್ಯೆನ ಬಿಡೋಣ, ಈ ಕಡೆ 2 ಸಂಖ್ಯೆನ ಬಿಡೋಣ. ಮಧ್ಯದ ಸಂಖ್ಯೆ ಯಾವ್ದಿದೆ? 5 ಇದೆ. ಇದು ಏನಾಗ್ತಾ ಇದೆ? ಸರಾಸರಿ ಆಗ್ತಾ ಹೋಗುತ್ತೆ. ಆಪ್ಷನ್ ನಂಬರ್ ಯಾವುದು ಸರಿ ಆಗ್ತಾ ಹೋಗುತ್ತೆ? ಎ ಈಸ್ ಎ ರೈಟ್ ಆನ್ಸರ್. ಓಕೆ ವಿದ್ಯಾರ್ಥಿಗಳೇ, ನೀವು ಅದನ್ನು 1 3 5 7 9 ಇವುಗಳ ಪ್ರಾಪ್ತಾಂಕಗಳು ಕರಿತೇವೆ. ಇವುಗಳನ್ನು ಕೂಡಿಸಿದರೆ ನಮ್ಗೆ ಪ್ರಾಪ್ತಾಂಕಗಳ ಮೊತ್ತ ಸಿಗುತ್ತೆ. ಸಂಖ್ಯೆ ಎಷ್ಟಿದ್ದಾವೆ? 5 ಇದ್ದಾವೆ. ಸೂತ್ರ ಸರಾಸರಿ ಈಸ್ ಈಕ್ವಲ್ ಟು ಪ್ರಾಪ್ತಾಂಕಗಳ ಮೊತ್ತ ಡಿವೈಡೆಡ್ ಬೈ ಪ್ರಾಪ್ತಾಂಕಗಳ ಸಂಖ್ಯೆ. ಆ ಮೊತ್ತಕ್ಕೆ ಸಂಖ್ಯೆಯಿಂದ ಭಾಗಿಸಿದರೆ ನಿಮ್ಗೆ ಉತ್ತರ 5 ಬರುತ್ತೆ. ಕೂಡಿಸಿದ್ರೆ ಎಷ್ಟು ಬರ್ತಾ ಇದೆ ಅಂದ್ರೆ ಕೂಡಿಸಿದ್ರೆ 25 ಬರ್ತಾ ಇದೆ. ಮೊತ್ತ 25, ಸಂಖ್ಯೆ ಎಷ್ಟಿದ್ದಾವೆ? 5 ಇದ್ದಾವೆ. 5 1 5 5 ಈಸ್ ಈಕ್ವಲ್ ಟು 5. ಓಕೆ ವಿದ್ಯಾರ್ಥಿಗಳೇ, ನಾನು ಹೇಳ್ತಾ ಇರುವಂಥ ಕ್ಲಾಸಸ್ಗಳು ನಿಮಗೆ ಅರ್ಥ ಆಗ್ತಾ ಇದ್ದರೆ ಇನ್ನೂ ಯಾರು ಈ ಲೈಕ್ ಬಟನ್ ಒತ್ತಿಲ್ಲೋ ಬೇಗನೆ ಲೈಕ್ ಬಟನ್ ಒತ್ತಿ. ನಾನು ಮಾಡ್ತಾ ಇರುವಂಥ ಪಾಠಗಳ ಬಗ್ಗೆ ನೀವು ಕಮೆಂಟ್ ಮಾಡಿ. ನೀವು ಎಷ್ಟು ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ರೋ ಕಮೆಂಟ್ ಬಾಕ್ಸ್ನಲ್ಲಿ ಕಳಿಸಿ. ಒಟ್ಟಾರೆಯಾಗಿ ನನ್ನ ಕ್ಲಾಸನ್ನು ಉಪಯೋಗಿಸಿಕೊಳ್ಳಿ. ಹೆಚ್ಚು ಅಂಕವನ್ನು ಪಡೆಯಬೇಕು ಅನ್ನೋದು ಅದು ನನ್ನ ಕನಸಾಗಿದೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗಣಿತ ಅನ್ನೋದು ಒಂದು ಸ್ವಲ್ಪ ಕಠಿಣ ಅಂತ ಪದವನ್ನು ಬಳಸ್ತಾ ಇದ್ದೀರಿ. ದಯವಿಟ್ಟು ಗಣಿತನೂ ಕೂಡ ಒಂದು ಕಠಿಣವಾದ ವಿಷಯ ಅಲ್ಲ, ಅದು ಕೂಡ ಒಂದು ಸರಳವಾದ ವಿಷಯ ಅಂತ ತಿಳ್ಕೊಳ್ಬೇಕಾಗಿತ್ತಂದರೆ ನೀವು ಹೆಚ್ಚು ಈ ಥರ ಕ್ಲಾಸಲ್ಲಿ ಅಟೆಂಡ್ ಆಗಿರಿ. ಇದ್ರ ಬಗ್ಗೆ ತಿಳಿದುಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆಗಿದ್ದರೆ ನೀವು ಈಸಿಯಾಗಿ ಈ ಗಣಿತದಲ್ಲಿ ಕೂಡ ಹೆಚ್ಚು ಅಂಕವನ್ನು ಪಡಿಬೋದು ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 7. ಮೊದಲ 4 ಬೆಸ ಸಂಖ್ಯೆಗಳ ಸರಾಸರಿ. ಫೈಂಡ್ ದ ಎವರೇಜ್ ಆಫ್ ಫಸ್ಟ್ 4 ಆಡ್ ನಂಬರ್. ಈಜಿ ಗೊತ್ತು ನಮಗೆ. ಮೊದಲ 4 ಬೆಸ ಸಂಖ್ಯೆಗಳು 1 3 5 7. ಕೂಡಿಸ್ರಿ ಇದನ್ನು ಸರ್ 16 ಬರುತ್ತೆ. ಎಷ್ಟು ಸಂಖ್ಯೆ ಅದಾವು? 1 2 3 4 ಇದ್ದಾವೆ. 16 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
ಸರಾಸರಿ ಕಂಡುಹಿಡಬೇಕಂದ್ರೆ ನಮಗೆ ಏನು ಬೇಕು? ಪ್ರಾಪ್ತಾಂಕಗಳ ಮೊತ್ತ ಬೇಕು, ಪ್ರಾಪ್ತಾಂಕಗಳ ಸಂಖ್ಯೆ ಬೇಕು. ಪ್ರಾಪ್ತಾಂಕಗಳ ಮೊತ್ತ ಈಜಿಕಲ್ ಟು 16, ಪ್ರಾಪ್ತಾಂಕಗಳ ಸಂಖ್ಯೆ ಈಜಿಕಲ್ ಟು 4. 4 1 4 4 ಉತ್ತರ ಈಜಿಕಲ್ ಟು 4 ಬಂತಲ್ವ? ಶಾರ್ಟ್ಕಟ್ದಲ್ಲಿ ನಾನು ಏನು ಹೇಳಿದ್ದೀನಿ? 1 3 5 7. 3ರಲ್ಲಿ 1 ಕಳೆದ್ರೆ 2, 5ರಲ್ಲಿ 3 ಕಳೆದ್ರೆ 2, 7ರಲ್ಲಿ 5 ಕಳೆದ್ರೆ 2. ವ್ಯತ್ಯಾಸ ಸೇಮ್ ಬರ್ತಾ ಇದ್ರೆ ಮಧ್ಯದ ಸಂಖ್ಯೆಯೇ ಸರಾಸರಿ ಅಂತ ಹೇಳ್ತಾ ಇದ್ದೆ. ಈಗ ನೋಡ್ಕೊಳ್ರಿ, ಮಧ್ಯ ಸಂಖ್ಯೆ ಈ ಕಡೆ 2 ಬಿಡ್ತೀನಿ, ಈ ಕಡೆ 2 ಮನೆಗಳನ್ನು ಬಿಡ್ತೀನಿ. ಇಲ್ಲಿ ಮಧ್ಯದಲ್ಲಿ ಏನು ಬರ್ತಾ ಇದೆಯಲ್ಲ ಸಂಖ್ಯೆ ಯಾವುದು? 3 ಆದಮೇಲೆ ಯಾವ ಸಂಖ್ಯೆ ಬರುತ್ತೆ ಸರ್? 4 ಬರುತ್ತೆ. ಇದೇ ಸರಾಸರಿ. ಆಪ್ಷನ್ ನಂಬರ್ ಸಿ ಈಸ್ ಎ ರೈಟ್ ಆನ್ಸರ್. ಓಕೆ ವಿದ್ಯಾರ್ಥಿಗಳೇ, ನೀವು ಎಲ್ಲ ವಿದ್ಯಾರ್ಥಿಗಳು ನೀವು ಮ್ಯಾಥ್ಸನ್ನು ಈಸಿಯಾಗಿ ಸರಳವಾಗಿ ಬಿಡಿಸ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನೀವು ಈ ನವೋದಯ ಶಾಲೆಗೆ ಇಷ್ಟಪಟ್ಟು ನೀವು ಅಪ್ಲಿಕೇಶನ್ ಹಾಕಿ ಮನೆಯಲ್ಲೇ ಟ್ಯೂಷನ್ ರೂಪದಲ್ಲಿ ಕ್ಲಾಸ್ ರೂಮ್ಗಳಲ್ಲಿ ಕಲ್ಕೊಂಡು ಪ್ರಾಕ್ಟೀಸ್ ಮಾಡಿ ಈ ಥರ ಉಚಿತವಾದ ಕ್ಲಾಸ್ ರೂಮ್ ಉಪಯೋಗಿಸ್ಕೊಂಡು ನೀವು ಹೆಚ್ಚು ಅಂಕವನ್ನು ಪಡಿತಿರ್ತಾರೆ ನನಗೆ ಗೊತ್ತು. ಈ ಪ್ರಶ್ನೆಗೆ ಎಲ್ಲ ವಿದ್ಯಾರ್ಥಿಗಳು ನೀವು ಸರಿ ಉತ್ತರ ಕೊಟ್ಟಿರ್ತಾರೆ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 8. 8ನೇ ಪ್ರಶ್ನೆ ನೋಡ್ರಿ. ಮೊದಲ 5 ಭಾಜ್ಯ ಸಂಖ್ಯೆಗಳು, ಭಾಜ್ಯ ಸಂಖ್ಯೆಗಳ ಸರಾಸರಿ ಎಷ್ಟು? ಫೈಂಡ್ ದ ಎವರೇಜ್ ಆಫ್ ಫಸ್ಟ್ 5 ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ. ಭಾಜ್ಯ, ಇದಕ್ಕೆ ಇನ್ನೊಂದು ಹೆಸರು ವಿಭಾಜ್ಯ ಅಂತ ಕೂಡ ಪದ ಬಳಸ್ತಾರೆ ಕನ್ನಡದಲ್ಲಿ. ವಿಭಾಜ್ಯ, ಭಾಜ್ಯ, ಇಂಗ್ಲೀಷ್ನಲ್ಲಿ ಮಾತ್ರ ಕಾಂಪೋಸಿಟ್ ಅಂತ ಕರೀತಾರೆ. ಮೊದಲ 5 ಭಾಜ್ಯ ಸಂಖ್ಯೆಗಳ ಸರಾಸರಿ ಎಷ್ಟು? ಬೇಗನೆ ನಿಮ್ಮ ಉತ್ತರವನ್ನು ಕಮೆಂಟ್ ಮಾಡಿ. ಈ ಪ್ರಶ್ನೆ ಎಷ್ಟು ಮಂದಿ ವಿದ್ಯಾರ್ಥಿಗಳು ಸರಿ ಉತ್ತರ ಕೊಡ್ತೀರಿ ನೋಡೋಣ. ಯಾಕಂದ್ರೆ ನಿಮ್ಗೆ ಆಲ್ರೆಡಿ 7 ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀನಿ. ಈ ಪ್ರಶ್ನೆಗೆ ಎಲ್ಲರೂ ಸರಿ ಉತ್ತರ ಕೊಡ್ತೀರಿ ಅಂತ ನನಗೆ ಗೊತ್ತು. ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ನಿಮಗೆ ಏನಾದರೂ ಉಚಿತವಾದ ಕ್ಲಾಸಸ್ಗಳು ಬೇಕು ಆಗಿತ್ತಂದರೆ ನೀವು ನಮ್ಮ ನವೋದಯ ಪ್ರಿಪ್ರೇಷನ್ ಮಾಡುವಂಥ ವಿದ್ಯಾರ್ಥಿಗಳು ನಮ್ಮ ವ್ಯಾಟ್ಸಪ್ ಗ್ರೂಪಿಗೆ ಹೋಗ್ರಿ. ಆ ವ್ಯಾಟ್ಸಪ್ ಗ್ರೂಪ್ನಲ್ಲಿ ಅಲ್ಲಿ ಏನು ಮಾಡಿದ್ವಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿದ್ದೀವಿ. ಆ ಲಿಂಕಿಗೆ ಹೋಗಿ ನೀವು ಜಾಯಿನ್ ಆಗಿಬಿಟ್ರೆ ಸಾಕು. ನಮ್ಮ ಎಲ್ಲ ಕ್ಲಾಸಸ್ಗಳು ನಿಮ್ಮ ಮೊಬೈಲ್ದಲ್ಲಿ ಉಚಿತವಾಗಿ ಸಿಗಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀವಿ. ದಯವಿಟ್ಟು ವಿದ್ಯಾರ್ಥಿಗಳು ಅದನ್ನು ಉಪಯೋಗಿಸಿಕೊಂಡು ಹೆಚ್ಚು ಅಂಕವನ್ನು ಪಡೆದು ನವೋದಯ ಶಾಲೆಗೆ ಆಯ್ಕೆಯಾಗಿ ನಿಮಗೆ ನಮ್ಮ ಕ್ಲಾಸಸ್ಗಳು ಉಪಯೋಗ ಆಗ್ತಾಯಿದ್ರೆ ನಿಮ್ಮ ಸ್ನೇಹಿತರಿಗೆ, ಬಡ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಗ್ರೂಪ್ಗಳಲ್ಲಿ ಲಿಂಕನ್ನು ಶೇರ್ ಮಾಡಿ ಅಂತ ಹೇಳುತ್ತಾ ಈ ಪ್ರಶ್ನೆಗೆ ವಿದ್ಯಾರ್ಥಿಗಳು ಎಷ್ಟು ಮಂದಿ ಸರಿ ಉತ್ತರ ಕೊಟ್ಟಿದ್ದಾರೋ ನೋಡೋಣ. ಮೊದಲ 5 ಭಾಜ್ಯ ಸಂಖ್ಯೆಗಳು, ಫಾಸ್ಟಾಗಿ ಮೊದಲ 5 ಭಾಜ್ಯ ಸಂಖ್ಯೆಗಳು. ಮೊದಲ 5 ಭಾಜ್ಯ ಸಂಖ್ಯೆಗಳು ಅಂದರೆ ಭಾಜ್ಯ ಸಂಖ್ಯೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 4 6 8 9 10 ಇಷ್ಟಂತಾರೆ 5. ಓಕೆ, ಇವುಗಳನ್ನು ಕೂಡಿಸಿದರೆ 37 ಬರುತ್ತೆ. ಎಷ್ಟು ಸಂಖ್ಯೆ ಅದಾವು? 1 2 3 4 5 ಸಂಖ್ಯೆ ಅದಾವು. ಪ್ರಾಪ್ತಾಂಕಗಳು ಸಿಕ್ತು, ಪ್ರಾಪ್ತಾಂಕಗಳ ಮೊತ್ತ ಸಿಕ್ತು, ಪ್ರಾಪ್ತಾಂಕಗಳ ಸಂಖ್ಯೆ ಸಿಕ್ಕರೆ ನಾವು ಸರಾಸರಿ ಕಂಡುಹಿಡಿಯಬಹುದು. ಸರಾಸರಿ ಈಜಿಕಲ್ ಟು ಪ್ರಾಪ್ತಾಂಕಗಳ ಮೊತ್ತ ಡಿವೈಡ್ ಬೈ ಪ್ರಾಪ್ತಾಂಕಗಳ ಸಂಖ್ಯೆ. ಮೊತ್ತ 37, ಪ್ರಾಪ್ತಾಂಕಗಳ ಸಂಖ್ಯೆ 5. ನಿಮ್ಗೆ ಕಡ್ತಾ ಬಡ್ಲಿಕ್ಕೆ ಬರಲ್ಲ ಅಂದರೆ ದಯವಿಟ್ಟು ಬಾಕ್ಸೋದಾದ್ರೆ ಕಲೀರಿ. ಅದಕ್ಕೆ ನಿಮ್ಗೆ 5 ಬಗ್ಗೆ ಬಂತು ಅಂದ್ರೆ ನಾವು ಈಜಿ ಭಾಕಾರ ಕ್ರಿಯೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಈಗ ಏನು ಮೇಡಮ್ 37 ಅನ್ನುವಂಥ ಸಂಖ್ಯೆಗೆ 5ರಿಂದ ಬಾಕ್ಸೋಣ. 5 7 35, 2 ಉಳಿತು, ಪಾಯಿಂಟ್ ಕೊಡ್ತೇವೆ, 1 0 ತಗೋತೀವಿ. 5 4 20, ಎಷ್ಟು ಉಳಿತು? 0 ಉಳಿತು. ಸರಾಸರಿ ಏನಂದ್ರೆ ಇದು ಭಾಗಲಬ್ಧ ಬಂದಿದೆ ಅಲ್ವಾ, ಇದು ಈಜಿಕಲ್ ಟು 7.4 ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ನಂಬರ್ ಸಿ ಈಸ್ ಎ ರೈಟ್ ಆನ್ಸರ್. ಓಕೆ ವಿದ್ಯಾರ್ಥಿಗಳೇ, ಈ ಥರ ಪ್ರಾಕ್ಟೀಸ್ ಮಾಡಿರಿ, ಪರ್ಫೆಕ್ಟ್ ಆಗ್ರಿ.
ಹೆಚ್ಚು ಹೆಚ್ಚು ಅಂಕವನ್ನು ಪಡೆಯಿರಿ. ಒಳ್ಳೆಯ ಶಾಲೆಗಳಿಗೆ ಆಯ್ಕೆ ಆದರೆ ಅಲ್ಲಿ ಮೂಲ ಸೌಲಭ್ಯ ಹೊಂದಿದ ಶಾಲೆಗಳೇ ನವೋದಯ ಶಾಲೆಗಳು, ಮೊರಾರ್ಜಿ ಶಾಲೆಗಳು, ಸೈನಿಕ ಶಾಲೆಗಳು, ಮಿಲಿಟರಿ ಶಾಲೆಗಳು. ಅಲ್ಲಿ ಒಳ್ಳೆಯ ಶಿಕ್ಷಣವನ್ನು ನಾವು ಪಡ್ಕೊಂಡು ನಾವು ಏನೋ ಒಂದು ಕನಸನ್ನು ಇಟ್ಕೊಂಡಿದ್ದೇವೆ, ನಮ್ಮ ಪಾಲಕರು ಏನೋ ಒಂದು ಕನಸನ್ನು ಇಟ್ಕೊಂಡಿದ್ದಾರಾ, ಆ ಕನಸನ್ನು ಈಡೇರಿಸಲಿಕ್ಕೆ ಈ ವಸತಿ ಶಾಲೆಗಳು ನಿಮಗೆ ಸಹಾಯ ಮಾಡ್ತೇವೆ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 9ನೇ ಪ್ರಶ್ನೆ ನೋಡಿಕೊಳ್ಳಿ. ಓಕೆ ವಿದ್ಯಾರ್ಥಿಗಳೇ, ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಸ್ಪರ್ಧಾತ್ಮಕ ಪರೀಕ್ಷೆ ಇರುವಂಥ ಸೈನಿಕ ಶಾಲೆ, ಮಿಲಿಟರಿ ಶಾಲೆ, ನವೋದಯ ಶಾಲೆ, ಮೊರಾರ್ಜಿ ಶಾಲೆ, ಆದರ್ಶ ಶಾಲೆ, ಈ ವಸತಿ ಶಾಲೆಗೆ ಸಂಬಂಧಪಟ್ಟಿರುವಂಥ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ನಿಮಗೆ ಸಿಂಪ್ಲಿಸಿಟಿ ಅಂತ ಮಾಡಿದ್ದೀವಿ. ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಸೈನಿಕ ಮಾರ್ಗದರ್ಶಿ ಅಂತ ಬರುತ್ತೆ. ಅದು ಸೈನಿಕ ಮಾರ್ಗದರ್ಶಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಮತ್ತು ಕನ್ನಡ ಮಾಧ್ಯಮದಲ್ಲಿ ನಿಮಗೆ ಸಿಗಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಸರ ಮೆಂಟಲ್ ಎಬಿಲಿಟಿ ಅಂತ ತಿಳ್ಕೊಂಡು ನವೋದಯದಲ್ಲಿ 3600ಕ್ಕೂ ಹೆಚ್ಚು ವಿವಿಧ ವಿನ್ಯಾಸಗಳಿಂದ ರಚನೆಯಾಗಿರುವಂಥ ಚಿತ್ರಗಳನ್ನು ನಿಮಗೆ ಕೊಟ್ಟಿದ್ದೇವೆ. ಆ ಪುಸ್ತಕವನ್ನು ಉಪಯೋಗಿಸಿಕೊಂಡ ವಿದ್ಯಾರ್ಥಿಗಳು ಮೆಂಟಲ್ ಎಬಿಲಿಟಿಯಲ್ಲಿ ಔಟ್ ಆಫ್ ಔಟ್ ಅಂಕವನ್ನು ಪಡಲಿಕ್ಕೆ ನಮ್ಮ ಮೆಂಟಲ್ ಎಬಿಲಿಟಿ ನವೋದಯ ಬುಕ್ಸ್ ನಿಮಗೆ ಹೆಲ್ಪ್ ಆಗುತ್ತೆ. ಸೈನಿಕ ಸ್ಫೂರ್ತಿ ಅಂತ ನಿಮಗೆ ಸೈನಿಕ ಮಾಡೆಲ್ ಕ್ವಶನ್ ಪೇಪರನ್ನು 30 ಸೆಟ್ದಲ್ಲಿ ಇಂಗ್ಲೀಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮದಲ್ಲಿ ಪರ್ಫೆಕ್ಟಾಗಿ ನೀವು 30 ಸೆಟ್ಗಳನ್ನು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ 250ಕ್ಕಿಂತ ಹೆಚ್ಚು ಅಂಕಗಳು ನೀವು ಪಡಲಿಕ್ಕೆ ನನ್ನ ಒಂದು ಸೈನಿಕ ಸ್ಫೂರ್ತಿ ಪುಸ್ತಕಗಳು ನಿಮ್ಗೆ ಸಹಾಯವಾಗುತ್ತವೆ. ಅದೇ ಥರ ನವೋದಯ ಟ್ಯಾಲೆಂಟ್ ಅಂತ ಪುಸ್ತಕ ಇದೆ. ಇದು ಕೂಡ ಬಿಡಿ ಆಗಿರುವಂಥ ಪ್ರಶ್ನೆ ಪತ್ರಿಕೆ 2000ರಿಂದ ಹಿಡಿದು 2024ರವರೆಗೆ ನಡೆದಿರುವಂಥ ಓಲ್ಡ್ ಕ್ವಶನ್ ಪೇಪರನ್ನು ನ್ಯೂ ಪ್ಯಾಟರ್ನಲ್ಲಿ ಕೊಡೋ ವ್ಯವಸ್ಥೆ ಮಾಡಿದ್ದೀವಿ. ಅದೇ ಥರ ನವೋದಯ ಜೀನಿಯಸ್ ಈಜೆ 35 ಹಾಟ್ ಮಾಡೆಲ್ ಕ್ವಶನ್ ಪೇಪರ್. ಪ್ರತಿ 35 ಟೆಸ್ಟ್ಗಳಲ್ಲಿ ನಿಮ್ಮ ಮಗು ಪ್ರತಿದಿನ 90ಕ್ಕಿಂತ ಹೆಚ್ಚು ಅಂಕವನ್ನು ಪಡೆದುಕೊಂಡ್ರೆ ನವೋದಯದಲ್ಲಿ 100% ನವೋದಯ ಆಯ್ಕೆ ಆಗಲಿಕ್ಕೆ ನಮ್ಮ ಜೀನಿಯಸ್ ಕ್ವಶನ್ ಪೇಪರ್ ಬಹಳ ಸಹಾಯ ಮಾಡ್ತಾ ಇದ್ದಾವೆ. ಅದರ ಜೊತೆಗೆ ಈ ಸೈನಿಕ ಶಾಲೆಗೆ ಸಂಬಂಧಪಟ್ಟಿರುವಂಥ ಜನರಲ್ ನಾಲೆಜ್ಗಾಗಿಯೇ ನಮ್ಮ ಸೈನಿಕ ಗೈಡ್ ಅಂತ ಒಂದು ಮಾಡಿದ್ದೀವಿ ಕನ್ನಡ ಮಾಧ್ಯಮದಲ್ಲಿ. ದಯವಿಟ್ಟು ಆ ಪುಸ್ತಕವನ್ನು ಉಪಯೋಗಿಸಿಕೊಂಡ್ರೆ ಅದರಲ್ಲಿಯೇ ಇರುವಂಥ ಒಂದು 15ಕ್ಕಿಂತ ಹೆಚ್ಚು ಪುಸ್ತಕಗಳು ನಿಮಗೆ ಸಿಗಲಿಕ್ಕೆ ಸಹಾಯ ಆಗ್ತವೆ. ಅದರ ಜೊತೆಗೆ ಮೊರಾರ್ಜಿ ಮತ್ತು ಆದರ್ಶ ಶಾಲೆ ವಿದ್ಯಾರ್ಥಿಗಳಿಗಾಗಿ ಟಾರ್ಗೆಟ್ ಅಂತ ವರ್ಕ್ ಬುಕ್ ಮಾಡಿದ್ದೇವೆ. ಸ್ಕೋರ್ ಮೋರ್ ಅಂತ ಅದರಲ್ಲಿ 30 ಹಾಟ್ ಮಾಡೆಲ್ ಕ್ವಶನ್ ಪೇಪರನ್ನು ಕೊಟ್ಟಿದ್ದೇವೆ. ಇವನ್ನೆಲ್ಲ ಪ್ರಾಕ್ಟೀಸ್ ಮಾಡಿದರೆ ಸಾಕು, ಒಂದಿಲ್ಲ ಒಂದು ಎಕ್ಸಾಮ್ಗಳಲ್ಲಿ ನಿಮ್ಮ ಮಕ್ಕಳು ಹೆಚ್ಚು ಅಂಕವನ್ನು ಪಡೆದುಕೊಂಡು ಆಯ್ಕೆ ಆಗ್ತಾ ಇದ್ದಾರೆ. ಅತಿ ಹೆಚ್ಚು ಬೇಡಿಕೆ ಪುಸ್ತಕವೇ ಫೌಂಡೇಶನ್ ಅಂತ ಮಾಡಿದ್ದೀವಿ. ಸರ್ಕಾರಿ ಶಾಲೆಗಳಿಂದ ಹಿಡಿದು 3ನೇ ತರಗತಿಯಿಂದ ಹಿಡಿದು 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರತಿ ಶಾಲೆಗಳಲ್ಲಿ ನಮ್ಮ ಫೌಂಡೇಶನ್ ಬುಕ್ಕನ್ನು ಉಪಯೋಗಿಸಿಕೊಂಡು ಮಕ್ಕಳನ್ನು ಪರ್ಫೆಕ್ಟಾಗಿ ಕನ್ನಡ ಓದಲಿಕ್ಕೆ, ಗಣಿತ ಸರಳ ಆಗಲಿಕ್ಕೆ, ಇಂಗ್ಲೀಷನ್ನು ಈಜಿ ಕಲೀಲಿಕ್ಕೆ ಸಾಕಷ್ಟು ಪುಸ್ತಕಗಳನ್ನು ನಮ್ಮ ಶಿಕ್ಷಕರು ಪಾಲಕರು ಉಪಯೋಗಿಸಿಕೊಂಡು ತಮ್ಮ ಮಕ್ಕಳನ್ನು ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡಿರುವಂಥ ಎಲ್ಲ ನನ್ನ ವಿದ್ಯಾಸ್ಫೂರ್ತಿ ಅಭಿಮಾನಿಗಳಿಗೆ ನಾನು ಮತ್ತೊಮ್ಮೆ ಧನ್ಯವಾದ ಸಲ್ಲಿಸುತ್ತಾ, ಈ ಥರ ನಮ್ಮ ಪುಸ್ತಕಗಳನ್ನು ಉಪಯೋಗಿಸ್ಕೊಡ್ರಿ, ನಿಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 9. ಮೊದಲ 8 ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ. ಫೈಂಡ್ ದ ಎವರೇಜ್ ಆಫ್ ಫಸ್ಟ್ 8 ಪ್ರೈಮ್ ನಂಬರ್ ಅಂತ ಕರಿತಿದ್ದೀವಿ. ಮೊದಲ 8 ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಎಷ್ಟು? ಓಕೆ ವಿದ್ಯಾರ್ಥಿಗಳೇ, ಬೇಗನೆ ನಿಮ್ಮ ಉತ್ತರವನ್ನು ಕಮೆಂಟ್ ಮುಖಾಂತರ ಕಳಿಸಿ. ನೀವು ಇಷ್ಟಾದರೂ ಪ್ರಯತ್ನ ಪಡ್ತಾ ಇದ್ರಿ, ಎಷ್ಟು ನಿಮಗೆ ಅರ್ಥ ಆಗಿದೆ ಅಂತ ನಾವು ತಿಳ್ಕೊಬೇಕಾಗಿತ್ತಂದ್ರೆ ಒಂದಿಷ್ಟು ಪ್ರಾಬ್ಲಮ್ಗಳನ್ನು ನಿಮಗೆ ಹೋಮ್ವರ್ಕನ್ನು ಹಾಕಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಶಾಂತಚಿತ್ತದಿಂದ ಮನೆಯಲ್ಲಿ ಸ್ವಲ್ಪ ಸಮಯವನ್ನು ಕಾನ್ಸಂಟ್ರೇಷನ್ ಮಾಡಿ ನೀವೇನಾದ್ರು ಬಿಡಿಸಿದ್ದೆ ಆದರೆ ಗಣಿತದಲ್ಲಿ ನಾವು ಹೆಚ್ಚು ಅಂಕವನ್ನು ಪಡಲಿಕ್ಕೆ ಇದು ಸಹಾಯ ಆಗ್ತಾ ಇದೆ ಅಂತ ಹೇಳುತ್ತಾ ಈ ಪ್ರಶ್ನೆಯ ಉತ್ತರವನ್ನು ಬೇಗನೆ ಕಮೆಂಟ್ನಲ್ಲಿ ಕಳಿಸಲಿಕ್ಕೆ ವ್ಯವಸ್ಥೆ ಮಾಡಿ. ಮೊದಲ 8 ಅವಿಭಾಜ್ಯ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂತ ನೀವು ನೋಡ್ಕೊಳ್ರಿ. ಓಕೆ, ಮೊದಲ 8 ಅವಿಭಾಜ್ಯ ಸಂಖ್ಯೆಗಳು. ಫಸ್ಟು ಅವಿಭಾಜ್ಯ ಸಂಖ್ಯೆ 2, 3, 5, 7, 11, 13 ನೋಡ್ಕೊಳ್ಳಿ. ಅವಿಭಾಜ್ಯ ಸಂಖ್ಯೆಗಳು ಅಂತ ಯಾವುದು ಕರಿತಾ ಇದ್ದಾರೆ ಅನ್ನೋ ಗೊತ್ತಿರಬೇಕು. ಕೇವಲ 2 ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೇವೆ. ಒಂದರ ಮಗ್ಗಿಯಿಂದ ಹೋಗುತ್ತೆ, ಇಲ್ಲಾಂದ್ರೆ ಅದೇ ಮಗ್ಗಿಯಿಂದ ಭಾಗ ಹೋಗುವ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೇವೆ. ನೆಕ್ಸ್ಟು 17, 19 ಇವುಗಳು ಕೂಡಿಸಿದ್ರೆ ಮೊತ್ತ ಎಷ್ಟು ಬರ್ತಾ ಇದೆ? 77 ಬರುತ್ತೆ. ಸಂಖ್ಯೆ ಎಷ್ಟಿದಾವು? 1, 2, 3, 4, 5, 6, 7, 8 ಇದ್ದಾವೆ.
ನಮಗೆ ಪ್ರಾಪ್ತಾಂಕಗಳ ಮೊತ್ತ ಸಿಕ್ತು, ಪ್ರಾಪ್ತಾಂಕಗಳ ಸಂಖ್ಯೆ ಸಿಕ್ತು. ಈಗ ನಾವು ಸರಾಸರಿ ಕಂಡುಹಿಡಿಬೇಕಾದ್ರೆ ಸರಾಸರಿ ಈಜಿಕಲ್ ಟು ಪ್ರಾಪ್ತಾಂಕಗಳ ಮೊತ್ತ 77, ಪ್ರಾಪ್ತಾಂಕಗಳ ಸಂಖ್ಯೆ 8. ಓಕೆ, ನಿಮಗೆ ಕಡ್ತಾ ಹೊಡ್ಲಿಕ್ಕೆ ಬರೋದಿಲ್ಲ ಅಂತಂದರೆ ಅಟ್ಲೀಸ್ಟ್ ಬಾಕ್ಸೋದಾದರೂ ಕಲೀರಿ ಅಂತ ಹೇಳ್ತಾ ಇದ್ದೀನಿ. ಈ 77 ಅನ್ನುವಂಥ ಸಂಖ್ಯೆಗೆ 8ರಿಂದ ಭಾಗಿಸೋಣ. 8 9 72, ಎಷ್ಟು ಉಳಿತು? 5 ಉಳಿತು. 0 ಒಂದು ಪಾಯಿಂಟ್ ತೊಗೋತೀನಿ, 0ಕ್ಕೆ ತೊಗೋತೀನಿ. 8 6 8 5 40, 8 6 48, ಎಷ್ಟು ಉಳಿತು? 8 6 48, 2 ಉಳಿತು. ಒಂದು ಪಾಯಿಂಟಿಗೆ ಇನ್ನೊಂದು 0 ತೊಗೋಬೋದು. 8 2 16, ಎಷ್ಟು ಉಳಿತು? 4 ಉಳಿತು. ಓಕೆ, 9.62 ಸರಿಯಾದ ಉತ್ತರ. ಸಮೀಪದ ಆದ ಉತ್ತರ ಎ ರೈಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಈ ಥರ ಪ್ರಶ್ನೆಗಳನ್ನು ಸ್ವಲ್ಪ ನಿಧಾನವಾದರೂ ಪರವಾಗಿಲ್ಲ, ಸಮಯ ತಗೊಳ್ಳಿ, ಆದರೆ ಸರಿ ಉತ್ತರಿಸ್ರಿ. ನಾವು ಏನು ಹೇಳ್ತಾ ಇದ್ದೀವಿ? ನಿಧಾನವಾಗಿ ನಡೆದರೂ ಪರವಾಗಿಲ್ಲ, ಆದರೆ ಹಿಂದಕ್ಕೆ ಮಾತ್ರ ಬೀಳಬೇಡಿ. ಈ ನವೋದಯ ಶಾಲೆ ಸೈನಿಕ ಶಾಲೆಗಳಲ್ಲಿ ನಾವು ಪ್ರತಿ ವರ್ಷ ನೋಡ್ತಿದ್ದೀವಿ, 1 ಅಂಕ 2 ಅಂಕ ಅಂದರೆ 1 ಅಥವಾ 2 ಪ್ರಶ್ನೆಗಳು ತಪ್ಪಿ ಹುಡುಗರು ನವೋದಯ ಶಾಲೆಗಳಿಂದ ಹೊರಗುಳಿದಿದ್ದಾರೆ. ಅವು 2 ಪ್ರಶ್ನೆ ಸರಿ ಆದ ವಿದ್ಯಾರ್ಥಿಗಳೇ ಇವತ್ತು ನವೋದಯ ಶಾಲೆ ಮತ್ತು ಸೈನಿಕ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ. ಪ್ರತಿ ಪ್ರಶ್ನೆಯು ನಮ್ಮ ಲೈಫನ್ನೇ ಬದಲಿಸ್ತಾ ಇದೆ. ಆದ್ದರಿಂದ ಪ್ರತಿ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಮಾಡಿರಿ, ಸರಿಯಾಗಿ ಓದಿಕೊಳ್ಳಿ. ಪೂರ್ಣ ಪ್ರಮಾಣದ ಸಮಯವನ್ನು ಉಪಯೋಗಿಸಿಕೊಂಡು ನೀವು ಉತ್ತರಿಸಿದೆ ಆದರೆ ಈಸಿಯಾಗಿ ನೀವೇನು ಮಾಡೋದು, ನವೋದಯ ಶಾಲೆ ಅಥವಾ ಸೈನಿಕ ಶಾಲೆ ಸೇರ್ಬೋದು ಅಂತ ಹೇಳುತ್ತಾ ಈ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟ ವಿದ್ಯಾರ್ಥಿಗಳಿಗೆ ನಾನು ಧನ್ಯವಾದ ಸಲ್ಲಿಸುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 10. ಮೊದಲ 5 ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ. ನೀವು ಪರ್ಫೆಕ್ಟ್ ಆಗಲಿ ಅಂತ ತಿಳ್ಕೊಂಡು ನಾನು ಸರಿ ಸಂಖ್ಯೆ ತೊಗೊಂಡೆ, ಬೆಸ್ ಸಂಖ್ಯೆ ತೊಗೊಂಡೆ, ಭಾಜ್ಯ ಸಂಖ್ಯೆ ತೊಗೊಂಡೆ, ಅವಿಭಾಜ್ಯ ಸಂಖ್ಯೆ ತೊಗೊಂಡೆ, ಸ್ವಾಭಾವಿಕ ಸಂಖ್ಯೆ ತೊಗೊಂಡೆ, ಸಂಖ್ಯೆಗಳ ಮೇಲೆ ನಿಮ್ಮ ಸರಾಸರಿ ಯಾವ ಟೈಪ್ ಪ್ರಶ್ನೆಗಳು ಬಂದರೂ ನಿಮ್ಮ ಉತ್ತರ ಬರಬೇಕು ಅಂತೇಳಿ ವಿದ್ಯಾರ್ಥಿಗಳೇ ಫೈಂಡ್ ದ ಎವರೇಜ್ ಆಫ್ ಫಸ್ಟ್ 5 ಪ್ರೈಮ್ ನಂಬರ್ ಅಂತ ಕೇಳ್ತಾ ಇದ್ದೀನಿ. ಫಸ್ಟು 5 ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು? 2, 3, 5, 7, 11. ವ್ಯತ್ಯಾಸ ಒಂದೇ ಆಗ್ತಾ ಇಲ್ಲ. ವ್ಯತ್ಯಾಸ ಒಂದೇ ಆದರೆ ನಾವು ಮಧ್ಯ ಸಂಖ್ಯೆ ಅಂತ ಹೇಳ್ತಾ ಇದ್ದೀವಿ. ವ್ಯತ್ಯಾಸ ಒಂದೇ ಆಗೋದಿಲ್ಲ ಅಂತ ನೀವು ಪ್ರಾಪ್ತಾಂಕಗಳ ಮೊತ್ತ ಡಿವೈಡ್ ಬೈ ಪ್ರಾಪ್ತಾಂಕ ಸಂಖ್ಯೆಯಿಂದ ಭಾಗಿಸ್ಬಿಟ್ರೆ ನಿಮ್ಮ ಉತ್ತರ ಸಿಕ್ಬಿಡುತ್ತೆ. ಕೂಡಿಸ್ರಿ, ಮೊತ್ತ ಎಷ್ಟು ಬರ್ತಾ ಇದೆ ನೋಡ್ರಿ. ಕೂಡಿಸ್ಕೊಂಡಾಗ ಮೊತ್ತ 28 ಬಂತು. ಪ್ರಾಪ್ತಾಂಕಗಳ ಸಂಖ್ಯೆ 1 2 3 4 5 ಇದ್ದಾವೆ. 5 ಹಚ್ಚಿ. ನಾವು ಸರಾಸರಿ ಕಂಡುಹಿಡಬೇಕಂದ್ರೆ ಪ್ರಾಪ್ತಾಂಕನ ಅವರೇ ಕೊಟ್ಟಿರ್ತಾರೆ, ಅದರಿಂದ ನಾನು ಪ್ರಾಪ್ತಾಂಕಗಳ ಮೊತ್ತ ಕಂಡುಹಿಡ್ತೀನಿ, ಪ್ರಾಪ್ತಾಂಕಗಳ ಸಂಖ್ಯೆ ಕಂಡುಹಿಡ್ತೀವಿ, ನಮಗೆ ಈಸಿಯಾಗಿ ಸರಾಸರಿ ಕಂಡುಹಿಡ್ಬೋದು. ಈಗ ಪ್ರಾಪ್ತಾಂಕಗಳ ಮೊತ್ತ ಇಸ್ಕಲ್ ಟು 28, ಪ್ರಾಪ್ತಾಂಕಗಳ ಸಂಖ್ಯೆ ಇಸ್ಕಲ್ ಟು 5. ಭಾಗಿಸ್ಬಿಡೋಣ ನೋಡಿ. 28 ಅನ್ನುವ ಸಂಖ್ಯೆಗೆ 5ರಿಂದ ಭಾಗಿಸಿ. 5 5 25, 3 ಉಳಿತು, ಪಾಯಿಂಟ್ ಕೊಟ್ಟೆ 0, 5 6 30 ಇಸಿಕಲ್ ಟು 5.6 ಸರಿಯಾದ ಉತ್ತರ. ಆಯ್ಕೆ ಸಂಖ್ಯೆ ಸಿ ಈಸ್ ಎ ರೈಟ್ ಆನ್ಸರ್. ಓಕೆ ವಿದ್ಯಾರ್ಥಿಗಳೇ, ನಾನು ಹೇಳಿದ್ದು ನಿಮಗೆ ಕ್ಲಾಸಸ್ಸು ಅರ್ಥ ಆದರೆ ಇನ್ನೂ ಯಾರು ಲೈಕ್ ಬಟನ್ ಒತ್ತಿಲ್ಲ ಲೈಕ್ ಬಟನ್ ಒತ್ತಿ. ಇಷ್ಟೆಲ್ಲ ಕ್ಲಾಸು ನಿಮಗೆ ಚೆನ್ನಾಗಿ ಅರ್ಥ ಆಗಿದ್ದರೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆ ಒತ್ತಿರಿ. ಮತ್ತು ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ಪುಸ್ತಕಗಳು ನಿಮಗೇನಾದರೂ ಬೇಕಾಗಿದ್ದರೆ, ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ನಿಮಗೆ ಆನ್ಲೈನ್ ಕ್ಲಾಸಸ್ ವಿಡಿಯೋ ಕ್ಲಾಸಸ್ಗಳು ಏನಾದರೂ ಬೇಕಾಗಿದ್ದರೆ 9900558891 ನಂಬರ್ಗೆ ಕರೆ ಮಾಡಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 11.
30ರಿಂದ 40ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಎಷ್ಟು? ಫೈಂಡ್ ದ ಎವರೇಜ್ ಆಫ್ ಪ್ರೈಮ್ ನಂಬರ್ ಬಿಟ್ವೀನ್ 30 to 40. ನೋಡಿ, 30ರಿಂದ 40ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳು ಕೇಳ್ತಾ ಇದ್ದಾನೆ. ಈ ಟೈಪ್ದಲ್ಲಿ ಮಧ್ಯದಲ್ಲೇ ನಿಮ್ಗೆ ಕೊಟ್ಟು ನವೋದಯದಲ್ಲಿ ಸೈನಿಕ್ ಸ್ಕೂಲ್ದಲ್ಲಿ ಕೇಳೋದ್ರಿಂದ ವಿದ್ಯಾರ್ಥಿಗಳು ಮೊದಲೇ ಭಾಜ್ಯ ಸಂಖ್ಯೆಗಳು ಯಾವುದು, ಅವಿಭಾಜ್ಯ ಸಂಖ್ಯೆ ಯಾವುದನ್ನು ಫೈಂಡ್ ಔಟ್ ಮಾಡಿ ಕಲ್ಕೊಳ್ಳಿ. ನಿಮ್ಮ ಭಾಜ್ಯ ಸಂಖ್ಯೆಗಳು ಪರ್ಫೆಕ್ಟ್ ಆಗಿದ್ದರೆ ಅವಿಭಾಜ್ಯ ಸಂಖ್ಯೆಗಳನ್ನು ಈಸಿಯಾಗಿ ನಾವು ಕಂಡುಹಿಡಿಯಬಹುದು. 30ರಿಂದ ಅಂತಾನೆ, 30 ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಹಾಗಾದರೆ 31 ಅನ್ನೋದು ಅವಿಭಾಜ್ಯ ಸಂಖ್ಯೆ. ಅದು ಬಿಟ್ಟರೆ 32 ಅವಿಭಾಜ್ಯ ಸಂಖ್ಯೆ ಅಲ್ಲ, ಅದು ಭಾಜ್ಯ ಸಂಖ್ಯೆ. 33 ಅನ್ನೋದು ಕೂಡ ಭಾಜ್ಯ ಸಂಖ್ಯೆ. 34 ಅನ್ನೋದು ಕೂಡ ಭಾಜ್ಯ ಸಂಖ್ಯೆ. 35 ಅನ್ನೋದು ಭಾಜ್ಯ ಸಂಖ್ಯೆ. 36 ಅನ್ನೋದು ಕೂಡ ಭಾಜ್ಯ ಸಂಖ್ಯೆ. 37 ಅನ್ನೋದು ಅವಿಭಾಜ್ಯ ಸಂಖ್ಯೆ. ಒಳ್ಳೆ 38 ಅವಿಭಾಜ್ಯ ಸಂಖ್ಯೆ, 39 ಅವಿಭಾಜ್ಯ ಸಂಖ್ಯೆ, 40ರ ನಡುವೆ ಅಂದಾನೆ ಅದು ಕೂಡ ಅವಿಭಾಜ್ಯ ಸಂಖ್ಯೆ. ಈಗ ನಮಗೆ 30ರಿಂದ 40ರ ನಡುವೆ ಅವಿಭಾಜ್ಯ ಸಂಖ್ಯೆಗಳು ಕೇವಲ 2 ಸಿಕ್ಕು, 31, 37. ಮೊತ್ತ ಅಂತಾನೆ, ಮೊತ್ತ ಅಂದ್ರೆ ಕೂಡಿಸ್ಬಿಡಿ. 68 ಎಷ್ಟಿದ್ದಾವೆ? ಕೇವಲ 2 ಇದ್ದಾವೆ. ಪ್ರಾಪ್ತಾಂಕಗಳ ಮೊತ್ತ 68, ಪ್ರಾಪ್ತಾಂಕಗಳ ಸಂಖ್ಯೆ 2. ಈಗ ಕ್ಯಾನ್ಸಲ್ ಮಾಡೋಣಲ್ಲ, ನಿಮ್ಮ ಬಾಧ್ಯತೆ ನಿಯಮ ಬರುತ್ತೆ. 2ರ ಬಾಧ್ಯತೆ ನಿಯಮ, 2 1 2 3 2 4 = 34 ಸರಿಯಾದ ಉತ್ತರ. ಆಪ್ಷನ್ ನಂಬರ್ ಬಿ ಇಸ್ ಎ ರೈಟ್ ಆನ್ಸರ್. ಓಕೆ ವಿದ್ಯಾರ್ಥಿಗಳೇ, ಇವೆಲ್ಲ ಪ್ರಶ್ನೆಗಳಿಗೆ ನೀವು ಸರಿ ಉತ್ತರ ಕೊಡ್ತೀರಿ ಅನ್ನೋದು ಕೂಡ ನನ್ನ ಭರವಸೆ ಇದೆ. ನೀವೆಲ್ಲ IQ ಸ್ಪೀಡ್ ಇರುವಂಥ ವಿದ್ಯಾರ್ಥಿಗಳೇ. ಈ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಬೇಕು ಅಂತ ನೀವು ರೆಡಿ ಆಗಿದ್ದೀರಂದರೆ ಇಂಥದ್ರ ಬಗ್ಗೆ ನೀವೆಲ್ಲ ತಿಳ್ಕೊಂಡಿರ್ತೀರಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 12. ಮೊದಲ 3 ಬೆಸ ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ. ಮೊದಲ 3 ಬೆಸ ಅವಿಭಾಜ್ಯಗಳಿರಬೇಕು. ಸರಿ ಅವಿಭಾಜ್ಯ ಅಲ್ಲ, ಬೆಸ ಅವಿಭಾಜ್ಯ. ಬರೇ ಅವಿಭಾಜ್ಯ ಸಂಖ್ಯೆಗಳು ಕೇಳಿಲ್ಲ, ಅದರಲ್ಲೇ ಮತ್ತೆ ಅವನು ಬೆಸ ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ. ಫೈಂಡ್ ದ ಎವರೇಜ್ ಆಫ್ ಫಸ್ಟ್ 3 ಆಡ್ ನಂಬರ್ ಅಂತ ಕೇಳ್ತಾ ಇದ್ದಾನೆ. ನೋಡಿ ವಿದ್ಯಾರ್ಥಿಗಳೇ, ನಿಮ್ಗೆ ಬೆಸ ಸಂಖ್ಯೆ ಸರಿ ಸಂಖ್ಯೆ ಬಗ್ಗೆ ತಿಳ್ಕೊಂಡಿರಬೇಕು ಮತ್ತು ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡ್ರೆ ಮಾತ್ರ ಇಂಥ ಪ್ರಶ್ನೆಗಳಿಗೆ ನಾವು ಈಸಿಯಾಗಿ ಉತ್ತರಿಸ್ಬೋದು. ಮೊದಲ 3 ಬೆಸ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವ ಅನ್ನೋದನ್ನು ನೀವು ಕಲ್ಕೊಂಡಿದ್ರೆ ಈಸಿಯಾಗಿ ಬಿಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಮೊದಲ ಅವಿಭಾಜ್ಯ ಸಂಖ್ಯೆ, ಬೆಸ ಅವಿಭಾಜ್ಯ ಸಂಖ್ಯೆ 3 ಇದೆ, 5 ಇದೆ, 7 ಇದೆ. ಕೂಡಿಸಿದ್ರೆ ಎಷ್ಟು ಬಂತು? 7 3 10, 10 5 15. ಸಂಖ್ಯೆ ಎಷ್ಟಿದ್ದಾವೆ? 3 ಇದ್ದಾವೆ. ನೋಡಿಲಿ, ಪ್ರಾಪ್ತಾಂಕಗಳ ಮೊತ್ತ 15, ಪ್ರಾಪ್ತಾಂಕಗಳ ಸಂಖ್ಯೆ 3. 3 1 3 5 = 5. ಇಲ್ಲ ಸರ್, ನಾವು ಶಾರ್ಟ್ಕಟ್ದಲ್ಲಿ ಬಿಡಿಸ್ಬಿಡ್ತೇವೆ. 3 5 7. 5ರ 3 ಕಳೆದ್ರೆ 2, 7ರಾಗ 5 ಕಳೆದ್ರೆ 2 ಬರ್ತಂದರೆ ನಾವು ಈ ಸಂಖ್ಯೆಯನ್ನು ಬಿಡ್ತೀವಿ, ಈ ಸಂಖ್ಯೆ ಬಿಡ್ತೀವಿ, ನಾವು ಮಧ್ಯದ ಸಂಖ್ಯೆ ತಗೊತೀವಿ. ಇದು ಸರಾಸರಿ. ಸರಿಯಾದ ಉತ್ತರ ಸಿ ಇಸ್ ಎ ರೈಟ್ ಆನ್ಸರ್. ಓಕೆ ವಿದ್ಯಾರ್ಥಿಗಳೇ, ಈ ಥರ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗಿರಿ. ಇವತ್ತು ನಿಮಗೆ ಒಟ್ಟು ನಾನು 12 ಎಕ್ಸಾಂಪಲ್ಗಳನ್ನು ತಿಳಿಸಿದ್ದೀನಿ. ನಿಮಗೆ ಇನ್ನೊಂದು ಎಕ್ಸಾಂಪಲನ್ನು ಕೊಡೋಕ್ಕಿಂತ ಮುಂಚೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ನಿಮಗೆ ಉಚಿತವಾದ ನವೋದಯ ಕ್ಲಾಸಸ್ಗಳನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದೀವಿ. ಫ್ರೀ ಆನ್ಲೈನ್ ಕ್ಲಾಸಸ್ಗಾಗಿ ಈ ಒಂದು ಕೋಂಬೋ ಆಫರ್ ಅಂತ ಮಾಡಿದ್ದೀವಿ. ನವೋದಯ ಪರೀಕ್ಷೆ ಮುಗಿಯುವವರೆಗೂ ನಿಮಗೆ ಕೇವಲ 4,999 ರೂಪಾಯಿಗಳನ್ನು ನೀವು ಪೇ ಮಾಡಿದ್ದೆ ಆದರೆ ನಿಮಗೆಲ್ಲ ವಿಡಿಯೋ ಕ್ಲಾಸಸ್ಸು, ಲೈವ್ ಕ್ಲಾಸಸ್ಸು, ನೋಟ್ಸು, ನಿಮಗೆಲ್ಲ ಫ್ರೀ ವಿಡಿಯೋ ಕ್ಲಾಸನ್ನು ಕೊಡಲಿಕ್ಕೆ ಈ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ. ಈ ಒಂದು ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ಒಂದು ಈ ಕ್ಲಾಸನ್ನು ಉಪಯೋಗಿಸಿಕೊಂಡು ನಿಮ್ಮ ಮಕ್ಕಳು ನವೋದಯ ಶಾಲೆಗೆ ಅಥವಾ ಸೈನಿಕ ಶಾಲೆಗೆ ಆಯ್ಕೆ ಆಗಬೇಕು ಅಂತ ಕನಸನ್ನು ಹೊತ್ಕೊಂಡಿರುವಂಥ ಪಾಲಕರು ಈ ಕ್ಲಾಸನ್ನು ಉಪಯೋಗಿಸಿಕೊಳ್ಳಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ 9900555889 ನಂಬರ್
91 ನಂಬರಿಗೆ ಕರೆ ಮಾಡಿ ಅಂತ ಹೇಳುತ್ತಾ ನೆಕ್ಸ್ಟ್ ಒಂದು ಎಕ್ಸಾಂಪಲ್ನ ಕೊಡ್ತಾ ಇದ್ದೀನಿ. ಈ ಒಂದು ಎಕ್ಸಾಂಪಲ್ ಮೊದಲ 6 ಪೂರ್ಣಾಂಕಗಳ ಸರಾಸರಿ. ಪೂರ್ಣಾಂಕಗಳ ಅಂತ ಅರ್ಥ ಆಗ್ಲಿಕ್ಕಂದ್ರೆ ಹೋಲ್ ನಂಬರನ್ನು ಅರ್ಥ ಮಾಡ್ಕೊಳ್ಳಿ. ಪೂರ್ಣ ಸಂಖ್ಯೆಗಳು ಅಂತ ಕರಿತಿದ್ದೀವಿ. ಪೂರ್ಣ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತಾಯಿದೆ ಅನ್ನೋದೇ ವೆರಿ ವೆರಿ ಇಂಪಾರ್ಟೆಂಟ್. ಭಾಳ ಜನ ತಪ್ತಾ ಇರೋದು. ಮೊದಲ 6 ಪೂರ್ಣಾಂಕಗಳ ಸರಾಸರಿ. ಹೋಲ್ ನಂಬರ್ ಅಂತ ಅರ್ಥದ ನಮ್ಗೆ ಗೊತ್ತಾಗುತ್ತೆ. ಪೂರ್ಣ ಸಂಖ್ಯೆಗಳಲ್ಲಿ ಮೊದಲು 0ಯಿಂದ ಸ್ಟಾರ್ಟ್ ಆಗುತ್ತೆ. ಪೂರ್ಣಾಂಕಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ಕೇಳಿದ್ರೆ ನೀವು 0 ಅಂತಲೇ ಹೇಳಬೇಕಾಗುತ್ತೆ. 0 1 2 3 4 ಎಷ್ಟು ಅಂತನೋ 6 ಅಂತಾನೆ. ಓಕೆ 6 1 2 3 4 5 6 ಇದ್ದಾವೆ. ಇದು ಕೂಡಿಸ್ರಿ ಮೊತ್ತ 15 ಬರುತ್ತೆ. ಪ್ರಾಪ್ತಾಂಕಗಳ ಸಂಖ್ಯೆ ಎಷ್ಟಿದ್ದಾವೆ? 6 ಇದ್ದಾವೆ. ಮೊತ್ತ ಸಿಕ್ತು, ಸಂಖ್ಯೆ ಸಿಕ್ಕರೆ ನಾವು ಸರಾಸರಿ ಕಂಡಿಬೋದು. ಸರಾಸರಿ ಈಕ್ವಲ್ ಟು ಪ್ರಾಪ್ತಾಂಕಗಳ ಮೊತ್ತ 15, ಪ್ರಾಪ್ತಾಂಕಗಳ ಸಂಖ್ಯೆ 6. ಇಲ್ಲಿ ಭಾಗಿಸ್ಬಿಡೋಣ. ಓಕೆ, ಈ 15 ಅನ್ನುವಂಥ ಸಂಖ್ಯೆಗೆ 6ರಿಂದ ಭಾಗಿಸೋಣ. 6 2 12 ಎಷ್ಟು ಉಳಿತು? 3 ಉಳಿತು. ಪಾಯಿಂಟ್ ಕೊಟ್ರಿ, 0 ತೊಗೊಂಡ್ರಿ. 6 5 30. ಓಕೆ, ಈಕ್ವಲ್ ಟು 2.5. ಇದು ಸರಾಸರಿ ಆಗುತ್ತೆ. ಆಯ್ಕೆ ಸಂಖ್ಯೆ ಸಿ ಈಸ್ ಎ ರೈಟ್ ಆನ್ಸರ್. ಓಕೆ ವಿದ್ಯಾರ್ಥಿಗಳೇ, ಇವತ್ತು ನಾವು ನಿಮಗೆ ಸರಾಸರಿಯಲ್ಲಿ ಟಾಪಿಕ್ 2ರಲ್ಲಿ ಪಾರ್ಟ್ 2ದಲ್ಲಿ 1ರಿಂದ 13 ಲೆಕ್ಕಗಳನ್ನು ನಾನು ನಿಮಗೆ ಸಾಲ್ವ್ ಮಾಡಿಕೊಟ್ಟಿದ್ದೀನಿ ಶಾರ್ಟ್ಕಟ್ ವಿಧಾನದಲ್ಲಿ ಮತ್ತು ಸೂತ್ರದ ಪ್ರಕಾರ ಹೆಂಗೆ ಬಿಡಿಸ್ಬೇಕಂತೆ. ಓನ್ಲಿ ಒಂದು ಕ್ವಶನನ್ನು ಮಾತ್ರ ನಿಮ್ಗೆ ಹೋಮ್ವರ್ಕ್ ಕೊಡ್ತಿದ್ದೀನಿ. ನೋಡೋಣ, ಅದು ಕೂಡ ಜಾಣರ ಪ್ರಶ್ನೆ. ಆ ಪ್ರಶ್ನೆಗೆ ಎಷ್ಟು ವಿದ್ಯಾರ್ಥಿ ಸರಿ ಉತ್ತರ ಕೊಡ್ತಿರೋ ನೋಡೋಣ. ಬೇಗನೆ ಆ ಕ್ವಶನನ್ನು ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡು ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಪ್ರಶ್ನೆ ಸಂಖ್ಯೆ 14 60ರಿಂದ 70ರ ನಡುವೆ ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಎಷ್ಟು? ಫೈಂಡ್ ದ ಎವರೇಜ್ ಆಫ್ ಪ್ರೈಮ್ ನಂಬರ್ಸ್ ಬಿಟ್ವೀನ್ 60 to 70 ಅಂತ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗೆ ಕಮೆಂಟ್ದಲ್ಲಿ ನಿಮ್ಮ ಉತ್ತರವನ್ನು ಕಳಿಸ್ರಿ. ಎಷ್ಟು ವಿದ್ಯಾರ್ಥಿಗಳಿಗೆ 60ರಿಂದ 70ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳು ಸಿಗ್ತಾವೆ ಅನ್ನೋದು ಗೊತ್ತಾಗಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಈ ಒಂದು ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮುಖಾಂತರ ಕಳಿಸಿ ಅಂತ ಹೇಳುತ್ತಾ, ನಮ್ಮ ಈ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಸಾಕಷ್ಟು ಉಚಿತವಾಗಿರುವಂಥ ಸೈನಿಕ ಶಾಲೆ, ನವೋದಯ ಶಾಲೆಗೆ ಸಂಬಂಧಪಟ್ಟಿರುವಂಥದ್ದು ಮತ್ತು ಮೊರಾರ್ಜಿ ಶಾಲೆಗೆ ಸಂಬಂಧಪಟ್ಟಿರುವಂಥ ವಿಡಿಯೋಗಳು ನಮ್ಮ ಒಂದು ಈ ಯೂಟ್ಯೂಬ್ನಲ್ಲಿ ಹೋಗಿ, ನಿಮ್ಮ ಮೊಬೈಲ್ದಲ್ಲಿ ಯೂಟ್ಯೂಬ್ನಲ್ಲಿ ಹೋಗಿ ಅಲ್ಲಿ ವಿದ್ಯಾಸ್ಫೂರ್ತಿ ಅಂತ ನೀವು ಸರ್ಚ್ ಮಾಡಿ ಈ ಥರ ರೆಡ್ ಕಲರ್ ಕಾಣ್ತಾ ಇರುವಂಥ ಬಟನ್ ಮೇಲೆ ಒತ್ತಿಬಿಡಿ. ಪಕ್ಕದಲ್ಲಿ ಒಂದು ಈ ಥರ ಬೆಲ್ ಐಕನ್ ಗಂಟೆ ಕಾಣುತ್ತೆ, ಗಂಟೆ ಮೇಲೆ ಒತ್ತಿಬಿಟ್ರೆ ನಿಮಗೆ ಎಲ್ಲ ಕ್ಲಾಸಸ್ಗಳು ಫ್ರೀಯಾಗಿ ಉಚಿತವಾಗಿ ಸಿಗ್ತವೆ. ನನ್ನ ಕ್ಲಾಸಸ್ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ನ ಒತ್ತಿ. ನನ್ನ ಕ್ಲಾಸಸ್ಗಳು ನಿಮಗೆ ಉಪಯೋಗ ಆಗ್ತಾಯಿದ್ರೆ ಬೇರೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಂಬಂಧಿಕರಿಗೆ, ಬೇರೆ ಬೇರೆ ಗ್ರೂಪ್ಗಳಿಗೆ ಲಿಂಕನ್ನು ಸೆಂಡ್ ಮಾಡಿ. ಈ ಥರ ಒಂದು ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಸಾಕಷ್ಟು ನಿಮಗೆ ಪುಸ್ತಕಗಳು ಲಭ್ಯಗಳಿದ್ದಾವೆ. ಯೂಟ್ಯೂಬ್ನಲ್ಲಿ ಉಚಿತವಾದ ಕ್ಲಾಸಸ್ಗಳು ಕೂಡ ಸಿಗಲಿಕ್ಕೆ ವ್ಯವಸ್ಥೆ ಮಾಡಿದೆ. ಆಸಕ್ತಿ ಇರುವಂಥ ಪಾಲಕರು ನಮ್ಮ ಕ್ಲಾಸಸ್ಗಳು ಬೇಕಾಗಿತ್ತು ಅಥವಾ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ಪುಸ್ತಕಗಳು ಏನಾದರೂ ಬೇಕಾಗಿದ್ದರೆ ಅಥವಾ ಈ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಏನಾದರೂ ನೀವು ತಿಳಿದುಕೊಳ್ಬೇಕಾಗಿತ್ತಂದರೆ 9900555889 ನಂಬರಿಗೆ ನೀವು ಕರೆ ಮಾಡಿದರೆ ನಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡುವ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತ ಹೇಳುತ್ತಾ, ನನ್ನ ಕ್ಲಾಸಸ್ಸನ್ನು ಸ್ಕಿಪ್ ಮಾಡದೆ ಪ್ರಾರಂಭದಿಂದ ಕೊನೆಯವರೆಗೆ ನೋಡಿಕೊಂಡು ನನ್ನ ಕ್ಲಾಸನ್ನು ಉಪಯೋಗಿಸಿಕೊಳ್ಳಿ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.